ತೆಗೆದುಕೊಂಡು ಬರಲಿರುವ ಪ್ರತಿನಿತ್ಯದ ಸಾಯಂಕಾಲದ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತವನ್ನು ನಾವೆಲ್ಲ ಚಿಂತನೆ ಮಾಡ್ತಾ ಆತ್ಮದೇವ ಅಂತಕ್ಕಂಥ ಬ್ರಾಹ್ಮಣ, ಅವನಿಗೆ ಆಗಿರ್ತಕ್ಕಂಥ ದುಂದುಕಾರಿ ಮತ್ತು ಗೋಕರ್ಣ ಅಂತಕ್ಕಂಥ ಇಬ್ಬರು ಪುತ್ರರಲ್ಲಿ ಗೋಕರ್ಣ ಧರ್ಮಾತ್ಮನಾದ್ರ ದುಂದುಲಿ ಅವನು ಕರ್ಮಪುತ್ರನಾಗಿ ಅನಂತ ತ್ರಾಸು ಕೊಡುವುದನ್ನು ನೋಡಿ ಮಗನಾಗಿರ್ತಕ್ಕಂಥ ಗೋಕರ್ಣ ತಂದೆಗೆ ವೈರಾಗ್ಯವನ್ನು ಉಪದೇಶ ಮಾಡ್ತಾ ಪ್ರಪಂಚದ ಮೋಹವನ್ನು ತ್ಯಾಗ ಮಾಡು, ನೀನು ಪರಮಾತ್ಮನ ಧ್ಯಾನ ಚಿಂತನೆಯನ್ನು ಮಾಡಿ ಉಳಿದಿರ್ತಕ್ಕಂಥ ಆಯುಷ್ಯವನ್ನು ಸಾರ್ಥಕ ಮಾಡ್ಕೊರಪ್ಪ ಅಂತ ತಿಳ್ಕೊಂಡು ತಂದೆಗೆ ಉಪದೇಶ ಮಾಡಿದ ಬಳಿಕ ಆತ್ಮದೇವನಿಗೂ ಕೂಡ ಹೌದು, ನಾನು ತಪ್ಪು ಮಾಡಿದೆ, ನನ್ನ ಜೀವನ ಹಾಳು ಮಾಡಿಕೊಂಡೆಲ್ಲ ಅಂತಕ್ಕಂಥ ಪಶ್ಚಾತ್ತಾಪದಿಂದ ಗಂಗಾ ನದಿಯ ದಂಡೆ ಒಳಗೋಗಿ ಕುಂತು ಅವನು ಶ್ರೀಮದ್ ಭಾಗವತವನ್ನು ಚಿಂತನೆಯನ್ನು ಮಾಡ್ತಾ ಜಪಸ್ತೋತ್ರಗಳನ್ನು ಮಾಡ್ತಾ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಲ್ಲಿ ಪ್ರವೃತ್ತನಾಗಿರುವುದರಿಂದ ಮಹಾತ್ಮರು ಹೇಳ್ತಾರ, ನಿನ್ನ ಜೀವನನೂ ಕೂಡ ಎಷ್ಟೋ ವ್ಯರ್ಥವಾಗಿ ನೀನು ಕಳೆದಿದೀಯ ಅಂತ. ನಾವೆಲ್ಲ ಹೆಂಗೆಂಗೋ ಕಳೆದು ಬಿಟ್ಟಿವಿ ಅರ್ಧ ಆಯುಷ್ಯಗಳನ್ನು, ಉಳಿದಿರ್ತಕ್ಕಂಥ ಆಯುಷ್ಯವನ್ನರ ಸಾರ್ಥಕ ಮಾಡಿಕೊಳ್ಳ್ರಿ ಅಂತ ನಮಗೂ ಕೂಡ ಈ ಶ್ರೀಮದ್ ಭಾಗವತ ಇದು ನಾಮಸ್ವರೂಪವುಳ್ಳಂಥದ್ದದ. ಯಾರು ಇದನ್ನು ಚಿಂತನೆ ಮಾಡ್ತಾರ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತದ. ಅರ್ಚನಾ ಸ್ವರೂಪ ಒಂದು, ನಾಮಸ್ವರೂಪ ಒಂದು, ಪರಮಾತ್ಮನನ್ನು ಎರಡು ರೀತಿಯಿಂದ ಭಜಿಸಲಿಕ್ಕೆ ಬರ್ತದ ಅಂತ ಹೇಳ್ತಾ, ನಾಮ ಏನದ ಅಂದ್ರೆ ಪರಮಾತ್ಮನಿಗಿಂತನೂ ಶ್ರೇಷ್ಠವಾಗಿರ್ತಕ್ಕಂಥದ್ದದ ಅಂತ ತಿಳ್ಕೊಂಡು ನಿನ್ನೆ ದಿವಸ ನಾವೆಲ್ಲ ಚಿಂತನೆ ಮಾಡ್ತಾ ಬಂದಿದ್ವಿ. ಇವತ್ತು ಅವ್ರು ಹೇಳ್ತಾರ, ನೋಡಪ್ಪ ಕಲಿಯುಗದೊಳಗೆ ಏನದರಿ ಅಂತ ಕೇಳಿದ್ರೆ ನಾಮ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದದ. ಅದಕ್ಕೆ ನೀನು ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಹೋದಂಗ ನಿನಗೆ ಪರಬ್ರಹ್ಮದ ಸಾಕ್ಷಾತ್ಕಾರ ಕೂಡ ಆಗುತ್ತದ. ಎಲ್ಲಿ ಪರ್ಯಂತರವಾಗಿ ನೀ ನಾಮಸ್ಮರಣೆ ಜಪಸ್ತೋತ್ರಗಳನ್ನು ಮಾಡಂಗಿಲ್ಲ ಅಲ್ಲಿ ತನಕ ನಿನ್ನ ಮನಸ್ಸು ಶುದ್ಧಿ ಆಗಂಗಿಲ್ಲ. ಮನಃಶುದ್ಧಿ ಆಗಲಿಲ್ಲ ಅಂದ್ರೆ ಏಕಾಗ್ರತೆ ಆಗಂಗಿಲ್ಲ, ಏಕಾಗ್ರತೆ ಆಗಲಿಲ್ಲ ಅಂದ್ರೆ ಜ್ಞಾನ ಆಗಂಗಿಲ್ಲ. ಅವು ಒಂದಕ್ಕೊಂದು ಪರಂಪರ ಸಾಧನ ಇರೋದ್ರಿಂದ ನೀನು ಪರಮಾತ್ಮನ ನಾಮಸ್ಮರಣೆಯನ್ನು ಬಿಡ್ಲಾರ್ದಂಗ ಪಠಿಸು ಅನ್ನುವುದನ್ನು ನಿನ್ನೆ ದಿನ ಕೇಳಿದ್ವಿ ನಾವು. ಜಿಸ್ಕಾ ಪ್ರತ್ಯಕ್ಷ ದರ್ಶನನ್ನ ಹುವಾ ಹೋತೋ ಹೋ ಉಸ್ಕೆ ನಾಮಕೋ ಪಕಡೆಂಗೆ ತೋ ವಹ ಅವಶ್ಯ ದೃಷ್ಟಿಗೋಚರ ಹೋಗ. ನೋಡ್ರಿ, ಯಾವ ಪರಮಾತ್ಮನ ನಿನಗೆ ಪ್ರತ್ಯಕ್ಷ ದರ್ಶನ ಆಗಲಿಲ್ಲ ಅಂದ್ರೆ ಏನು ಮಾಡಬೇಕಪ್ಪ? ಭಗವಂತನ ದರ್ಶನ ನಿನಗಾಗಬೇಕಾದ್ರೆ ಅವನ ನಾಮವನ್ನು ಒಂದು ಗಟ್ಟಿಯಾಗಿ ಇಡುಕೋ ಅಂತಾರವ್ರು. ನಾಮವನ್ನು ನಾವು ನುಡಿಯಾಕತ್ತಿದ್ವಿ ಅಂದ್ರೆ ನಾಮದಿಂದ ನಾಮಿ ತಾನೇ ಬರ್ತಾನೆ, ಹೌದಿಲ್ರಿ? ಸಾವಿರಾರು ಜನ ಕುಂತಾಗ ಕಲ್ಲಪ್ಪ ಅಂತ ಮೈಕಿನ ಕರೆದ್ರಂದ್ರೆ ಏನು ಮಲ್ಲಪ್ಪ ಎದ್ದು ಬರ್ತಾನೇನ್ರಿ? ಯಾರು ಬರ್ತಾರ? ಯಾವ ನಾಮಕ್ಕ ಆ ವ್ಯಕ್ತಿ ಅದನ ಅವನೇ ಎದ್ದು ಬರ್ತಾನೆ, ಹೌದಿಲ್ರಿ? ನಾಮದಿಂದ ನಾಮಿ ಇದ್ದೇ ಇರ್ತಾನ. ಅದಕ್ಕೆ ಮಹಾತ್ಮರು ಪರಮಾತ್ಮನಿಗಿಂತ ನಾಮ ಶ್ರೇಷ್ಠ ಅಂತ ಹೇಳಕೊಂಟಾರವು. ದಾಸರು ಆಡಿದ್ರಲ್ಲ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂದ್ರ ಅವ್ರು. ನಿನ್ನ ಹಂಗನು ನನಗಿಲ್ಲ ಅಂತಾರ ಪರಮಾತ್ಮನಿಗೆ. ನಿನ್ನ ಅವಶ್ಯಕತೆ ನನಗಿಲ್ಲ, ನಿನ್ನ ನಾಮದ ಬಲ ಒಂದು ನನ್ನ ಜೊತೆಗಿತ್ತು ಅಂದ್ರ ಅಸಾಧ್ಯವಾಗಿರ್ತಕ್ಕಂಥದ್ದನ್ನು ಸಾಧಿಸ್ಲಿಕ್ಕೆ ಬರ್ತದ. ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಸಗುಣ ಸಾಕಾರಕ್ಕೆ ಬರಬೇಕಾಗ್ತದ. ಆ ತಾಕತ್ತು ಆ ಮಂತ್ರಶಕ್ತಿಯಲ್ಲಿ ನಾಮಸ್ಮರಣೆಯಲ್ಲಿ ಅದ ಅಂತ ತಿಳ್ಕೊಂಡು ನಿನಗೆ ಪರಮಾತ್ಮ ಗೋಚರ ಆಗಲಿಲ್ಲ ಅಂದ್ರೆ ನೀನೇನು ಮಾಡು, ನಾಮಸ್ಮರಣೆಯನ್ನು ಆಶ್ರಯ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ತಾನೇ ಪರಮಾತ್ಮ ನಿನಗೆ ಪ್ರತ್ಯಕ್ಷ ಆಗತಾನ. ಈಶ್ವರ का स्वरूप सबके लिए ಅನುಕೂಲ और ಸುಲಭ नहीं है. ಪರಮಾತ್ಮನ ಸ್ವರೂಪ ಅಷ್ಟು ಸುಲಭವಾಗಿ ನಿನಗೆ ಸಿಗಂಗಿಲ್ಲ, ಅದು ಅನುಕೂಲನೂ ಆಗಂಗಿಲ್ಲ. ಪರಂತು ನಾಮಸ್ವರೂಪ ಸುಲಭ ಹೈ. ಆದ್ರೆ ನಾಮಸ್ಮರಣೆ ಅಂತಕ್ಕಂಥದ್ದೇನದಲ್ಲ ಇದು ಬಹಳ ಸುಲಭವಾಗಿರ್ತಕ್ಕಂಥದ್ದದ. ಜ್ಞಾನಿ ಪುರುಷ ನಾಮಮೇ ನಿಷ್ಠಾ ರಕ್ತೆ ಹೈ. ಜ್ಞಾನಿಗಳು ಏನು ಮಾಡ್ತಾರಂದ್ರೆ ಆ ನಾಮದೊಳಗನೆ ಏನು ಇಟ್ಕೊಂಡಿರ್ತಾರವರು ನಿಷ್ಠೆಯನ್ನು ಹೊಂದಿರ್ತಾರ. ವೇ ನಾಮಕ ಆಶ್ರಯ ಲೇತಾ ಹೈ, ನಾಮ ಹಿ ಈಶ್ವರಕ ಸ್ವರೂಪ ಹೈ. ನೋಡ್ರಿ,
ನಾಮವನ್ನು ಯಾರು ಆಶ್ರಯ ಮಾಡ್ಕೋತಾರ ಅದು ನಾಮ ಈಶ್ವರನ ಸ್ವರೂಪನೇ ಅದ. ಈಶ್ವರನಿಗೆ ಬಿಟ್ಟು ಅದು ನಾಮಸ್ಮರಣೆ ಅಂತಕ್ಕಂಥದ್ದು ಬ್ಯಾರೆ ಇಲ್ಲವೇ ಇಲ್ಲ. ಶ್ರೀ ರಾಮಜೀನೇ ತೋ ಕುಚ್ ಹಿ ಜೀವೋಂಕ ಉದ್ಧಾರ ಕಿಯಾತ. ಶ್ರೀ ರಾಮಚಂದ್ರ ಇದ್ದಲ್ಲ ತ್ರೇತಾಯುಗದೊಳಗ, ಅವ ಇರ್ತಕ್ಕಂಥ ಪ್ರಸಂಗದೊಳಗೆ ಕೆಲವು ಮಂದಿಗಳನ್ನ ಮಾತ್ರ ಉದ್ಧಾರ ಮಾಡಿದವ. ಹೌದಂತೀರೇ ಇಲ್ಲ? ರಾಮನಿಂದ ಅವಾಗ ಎಷ್ಟು ಜನ ಉದ್ಧಾರ ಆಗ್ಯಾರ? ಯಾರೋ ಅಲ್ಲೇ ಬೆರಳೆಣಿಕೆ ಒಳಗೆ ಕಾಣ್ತಾರ. ಶಬರಿ, ಹೌದ್ರಿ, ವಿಭೀಷಣ, ಹನುಮಂತ ಮೊದಲಾಗಿರ್ತಕ್ಕಂಥವ್ರು ಮಾತ್ರ ಅವಾಗೇನಾದ್ರು ಉದ್ಧಾರ ಆಗ್ಯಾರ. ಪರಂತು ಉನಕೆ ಬಾದ್ ಉನಕೆ ನಾಮಸೆ ಅನೇಕೋಂಕ ಉದ್ಧಾರ ಹೋಗಯ. ಈಗ ಆ ರಾಮ ಮಂತ್ರವನ್ನು ಉಚ್ಚಾರ ಮಾಡ್ತಕ್ಕಂಥ ಕೋಟಿ ಕೋಟಿ ಜನರು ಉದ್ಧಾರ ಆಗಾಕತ್ತಾರ. ನಾವು ನೋಡ್ತೀವಿಲ್ರಿ, ನಾಮಸ್ಮರಣೆ ಎಂಥ ತಾಕತ್ತದ. ಅವ್ರು ಇದ್ದಾಗಿನಕ್ಕಿಂತ ಈಗ ಎಷ್ಟು ಜನ ಅದನ್ನ ನಾಮಸ್ಮರಣೆ ಮಾಡ್ತಾರ, ಅದ್ರ ಲಾಭ ತಗೋತಾರ. ನಾವು ಸಿದ್ಧಾರೂಢಪ್ಪನ ಚರಿತ್ರೆ ಓದ್ತೀವಿಲ್ಲ, ಸಿದ್ಧಾರೂಢಪ್ಪ ಇದ್ದಾಗ ಎಷ್ಟು ಮಂದಿಗೆ ಉದ್ಧಾರ ಮಾಡಿದ ಏನ್ರಿ? ಈಗ ಎಷ್ಟು ಮಂದಿ ಉದ್ಧಾರ ಆಗಕತ್ತಾರ ಹೇಳ್ರಿ? ಊರೂರಿಗೆ ಮನೆ ಮನೆಗೂ ಸಿದ್ಧಾರೂಢರ ಪ್ರಚಾರ, ಸಿದ್ಧಾರೂಢಪ್ಪನ ನಾಮಸ್ಮರಣೆ ನಿರಂತರವಾಗಿ ಜಪ ಮಾಡ್ತಕ್ಕಂಥ ಜನರು ಸಾಕಷ್ಟು ಸಿಗುತ್ತಾರೆ ಈಗ. ಹೌದ್ರಿ, ಅವ್ರು ಇದ್ದಾಗ ಉದ್ಧಾರ ಮಾಡಿದ್ಕಿಂತ ಅವ್ರು ಹೋದ ನಂತರ ಅವ್ರ ನಾಮದ ಬಲದಿಂದ ಉದ್ಧಾರ ಆದವ್ರು ಸಾಕಷ್ಟು ಜನ ಸಿಗುತ್ತಾರ ಅಂತ. ನಾಮದೊಳಗೆ ಅಷ್ಟು ತಾಕತ್ತದ ಅಂತ ಹೇಳ್ತಾರ ಅವ್ರು. ನೋಡ್ರಿ, ನಾಮ ಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿ ಅದ್ರೊಳಗೆ ಇಲ್ಲ. ಅದಕ್ಕೆ ಒಂದು ಸಲ ಏನಾಯ್ತು ಅಂದ್ರ ಪಾರ್ವತಿ ಸಂಶಯ ಬಂದಿತ್ತಂತ, ರಾಮನಾಮದಲ್ಲಿ ಅಷ್ಟು ತಾಕತ್ತದ ಏನು ಅಂತ. ಅದ್ರ ಶಕ್ತಿ ಎಷ್ಟು ದೊಡ್ಡದದ ರಾಮ ಮಂತ್ರದಲ್ಲಿ ಅಂತ ತಿಳಿಸ್ಬೇಕಂತ ಒಂದು ಸಲ ಏನಾಯ್ತು ಅಂದ್ರ ಮಾಯಾದೇವಿಯನ್ನ ಕಳಿಸಿಕೊಟ್ರು. ಕಾಶಿ ರಾಜ ಏನು ಮಾಡ್ತಿದ್ದ ಅಂದ್ರ ಅವ ಪರಮಾತ್ಮ ರಾಮ ಧ್ಯಾನವನ್ನ ಮಾಡ್ತಿದ್ದ. ಮಂದಿರದೊಳಗೆ ಹೋಗಿ ಭಜನ ಮಾಡ್ತಿದ್ದ. ಅಲ್ಲಿ ಏನಾಗಿತ್ರಿ ಅಂತ ಕೇಳಿದ್ರ, ಯಾವಾಗ ರಾಮ ಲಂಕಾ ರಾಜ್ಯವನ್ನ ವಿಭೀಷಣನಿಗೆ ಒಪ್ಪಿಸಿ ಬಂದಿದ್ದ, ಕುಂಭಕರ್ಣನ ಮಗ ಇದ್ದಂತ. ಅವ ಎಲ್ಲಿ ತಪಸ್ಸಿ ಕುಂತಿದ್ದೋ ಯಾರಿಗ್ ಗೊತ್ತದು. ಅವ ಏನು ಮಾಡಿದ ಅಂದ್ರೆ ನಮ್ಮ ಅಪ್ಪನ ಕೊಂದಾರ ಬಾಯಿವರು ಅಂತ ತಿಳ್ಕೊಂಡು ವಿಭೀಷಣನನ್ನ ಓಡಿಸಿದವ. ಬಂದು ಅವನ ಕುಂಭಕರ್ಣನ ಹೆಂಡತಿ ಮತ್ತು ಅವನ ಮಗ ಇಬ್ರು ಕೂಡಿ ವಿಭೀಷಣನಿಗೆ ಓಡಿಸಿದ ಬಳಿಕ ಪಾತಾಳ ಲೋಕದಿಂದ ಎಲ್ಲಿಗೆ ಬಂದ ಅಂದ್ರೆ ರಾಮನ ಆಶ್ರಯವನ್ನ ಪಡಿಬೇಕಂತ ಬಂದವ. ಬಂದ ಬಳಿಕ ಅಲ್ಲಿ ಏನಾಯ್ತು, ದೊಡ್ಡ ಕಥೆಯವು. ಅದೆಲ್ಲ ಆದ ಬಳಿಕ ಮುಂದ ಏನಾಯ್ತು ಅಂದ್ರೆ ಅವನು ಕೊಲ್ಲಬೇಕಂತ ತಿಳ್ಕೊಂಡು ರಾಮ ಏನು ಮಾಡಿದ, ಕುಂಭಕರ್ಣನ ಮಗನ ಕೊಲ್ಲಾಕ ಹೋದ್ರವ್ರು. ಯಾಕ, ವಿಭೀಷಣನಿಗೆ ಪಟ್ಟಗಟ್ಟಿದ್ರ ಬಳಿಕನೂ ಕೂಡ ಬಂದು ರಾಕ್ಷಸರು ತ್ರಾಸು ಕೊಡ್ತಾರಂದ ಬಳಿಕ ನೀ ಧರ್ಮವನ್ನ ನೀ ಪ್ರಚಾರ ಮಾಡು ಅಂತ ತಿಳ್ಕೊಂಡು ಅವನಿಗೆ ನಾವು ಅಧಿಕಾರದೊಳಗೆ ಕೂಡಿಸಿವಿ. ಮತ್ತು ರಾಕ್ಷಸರು ಬಂದ್ರಲ್ಲ ಅಂತ ತಿಳ್ಕೊಂಡು ಸೈನ್ಯ ತಗೊಂಡು ಹೋಗಿ ರಾಮ ಅವರನ್ನ ಕೊಂದ ಬಳಿಕ ಏನಾಯ್ತಂದ್ರೆ ರಾಮ ಬಾಣ ಅವನ ಕೊಂದಿತದು. ಯಾರು ಕುಂಭಕರ್ಣ ಮಗನ ಕೊಂದ ಬಳಿಕ ಆ ಬಾಣ ರಾಮನ ತುಡಿರದೊಳಗೆ ಬಂದು ಬೀಳಲಿಲ್ಲ. ರಾಮನ ಬಾಣದೊಳಗೆ ಇಂಥ ತಾಕತ್ತಿತ್ತಂತ, ಯಾವ ಲಕ್ಷ್ಯವನ್ನ ಇಟ್ಟು ಗುರಿ ಹೊಡೆದಿರ್ತಾನಲ್ಲ ಅದನ್ನ ಭೇದಿಸಿ ವಾಪಸ್ ಬಂದು ಅವನ ತುಡಿರದೊಳಗೆ ಕೂಡ್ತಿದ್ವು ಅಂತ ಬಾಣಗಳು. ಆ ಶಕ್ತಿ ಅವನ ಬಾಣದೊಳಗೆ. ಅವತ್ತೇನಾಯ್ತಂದ್ರೆ ಕುಂಭಕರ್ಣನ ಮಗನ ಕೊಂದ ಬಳಿಕ ಬಾಣ ದಿಶವನ್ನ ಬದಲಾಯಿಸಿ ಹೋಗ್ಬಿಡುತ್ತೆ. ಅದು ತುಡಿರದೊಳಗೆ ಬರಲೇ ಇಲ್ಲ. ಅದು ಬರ್ಲಾರ್ದಕ್ಕೆ ಆಶ್ಚರ್ಯ ಆಯ್ತು ಲಕ್ಷ್ಮಣನಿಗೆ. ಅವಾಗೆಲ್ಲ ನೋಡ್ತಿದ್ರು, ಯಾಕೆ ವಾಪಸ್ ಬರಲಿಲ್ಲ ಬಾಣ ರಾಮನ ಹತ್ರ ಅಂತ ತಿಳ್ಕೊಂಡು ಹನುಮಂತ ಅಂದ, ಅದು ಎಲ್ಲಿ ಹೋದ್ರು ನಾ ತರ್ತೀನಿ ಅಂತ. ಆಯ್ತು, ಬಾಣದ ಬೆನ್ನತ್ತಿ ಓದ ಎಲ್ಲಿಗೆ ಹೋದ ಅಂದ್ರೆ ಕಾಶಿರಾಜನ ಅವನ ಸೀಮಾಕ್ಕ ಹೋದ. ಅಲ್ಲಿ ಹೋಗಿ ನಿಂತಿತ್ರಿ. ಅದು ಬಾಣ ನೆಲಕ್ಕೆ ಬಿದ್ದ ಬಳಿಕ ನೋಡಿದ, ಅಲ್ಲಿ ರಾಮ ಮಂತ್ರವನ್ನು ಉಚ್ಚಾರ ಮಾಡ್ತಿದ್ರು, ಭಜನಾ ಮಾಡ್ತಿದ್ರು. ಯಾರಿರ್ಬೋದು ಅಂತ ತಿಳ್ಕೊಂಡು ಹನುಮಂತ ಏನು ಮಾಡಿದ, ಅಲ್ಲಿ ಹೋಗಿ ಕುಂತ ಬಳಿಕ ಧ್ಯಾನ ಮಾಡ್ತಾ ಮಗ್ಗನಾಗಿ ಬಿಟ್ಟ. ಮುಂದೆ ಏನಾಯಿತು ಅಂತ ಕೇಳಿದ್ರೆ, ಮಾಯಾದೇವಿ ಅವನ ರಾಜ್ಯದ ಮೇಲೆ ದಂಡೆತ್ತಿ ಬಂದ ಬಳಿಕ ಕಾಶಿರಾಜನನ್ನ ಓಡಿಸ್ಬೇಕಂತ ಅಲ್ಲೆಲ್ಲ ತ್ರಾಸು ಕೊಡಕತ್ತಿದಾಗ ಕಾಶಿರಾಜ ಅಂಜಿ ಅವ ಏನು ಮಾಡಿದ ಅಂದ್ರೆ ಬಂದ ಬಾಣವನ್ನ ಹೊಡಿಬೇಕಂತ ತಿಳ್ಕೊಂಡು ಯುದ್ಧ ಮಾಡ್ತಾ ಬಂದ. ಆ ಬಾಣ ಹೊಡಿಬೇಕಂದ್ರೆ ಅದೃಶ್ಯ ಆಗಿಬಿಡ್ತಿತ್ತು ಅದು ಮಾಯಾ. ಹಂಗೆ ಬೆನ್ನತ್ತಿ ಹೋದ. ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರ, ವಿಶ್ವಾಮಿತ್ರರು ತಪಸ್ಸಿ ಕುಂತಿದ್ರಂತ. ವಿಶ್ವಾಮಿತ್ರ ತಪಸ್ಸಿ ಕುಂತಿದ್ದ.
ರಾಮನಿಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ವಿಶ್ವಾಮಿತ್ರ. ಅವ ತಪಸ್ಸಿ ಕುಂತಿದ್ದ. ಇವ ಅದಕ್ಕೆ ಒಡೆಯಕ್ಕೆ ಹೋಗಿ ಆ ರಾಕ್ಷಸ ಶಕ್ತಿ ಅದ ಅಂತ ತಿಳ್ಕೊಂಡು ಆ ಶಕ್ತಿಗೆ ಬಾಣ ಒಡೆಯಕ್ಕೆ ಹೋದ. ಅದು ಏನಾಗಿಬಿಡ್ತು ಅಂದ್ರೆ, ಯಾವ ಗಿಡದ ಕೆಳಗೆ ತಪಸ್ಸು ಮಾಡ್ತಿದ್ ನೋಡ್ರಿ ಅವ ವಿಶ್ವಾಮಿತ್ರ, ಆ ಗಿಡದ ಟೊಂಗಿಗೆ ಬಿತ್ರಿ ಅದ ಬಾಣ. ಟೊಂಗಿ ಮುರ್ಕೊಂಬಿತ್ತು, ಅವನ ತಪ ಭಂಗ ಆಯಿತು. ಯಾರಿರಬೇಕು ಅಂತ ತಿಳ್ಕೊಂಡು ಶಾಪ ಕೂಡ ಕ್ವಾಂಟಿವ. ಹೊಂಟ ತಕ್ಷಣ ಅವ ಏನು ಮಾಡ್ದ, ಕಾಶಿರಾಜ ಏನು ಶಾಪ ಕೊಡ್ತಾನ ಬಾ ಅಂತ, ಯಾರ ನನ್ನ ರಕ್ಷಣೆ ಮಾಡ್ರಿ ಅಂತ ಹೊಂಟು ಬಿಟ್ಟವ. ಹೋಗುವಾಗ ಏನಾಯಿತು ಅಂತ ಕೇಳಿದ್ರೆ, ಓಡ್ತಾ ಹೋಗುವಾಗ ಎಲ್ಲಿಗೆ ಬಂದ ಅಂದ್ರೆ, ಅಂಜನ ಕೇಸರಿ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ್ರು ಅವರು. ಹನುಮಂತ ರಾಮ ಕಾರ್ಯದೊಳಗೆ ತೊಡಗಿದಾಗ ಇಬ್ರು ಗಂಡ ಹೆಂಡತಿ ಅವ್ರ ತಂದೆ ತಾಯಿ ಅವ್ರು ವಾನಪ್ರಸ್ಥ ಆಶ್ರಮದೊಳಗೆ ತೊಡಗಿದ್ರು. ಆ ಪ್ರಸಂಗದೊಳಗೆ ಏನಾಯ್ತು ಅಂದ್ರೆ, ಇವ ಕಾಶಿರಾಜ ನಾನು ಯಾರಾದರೂ ರಕ್ಷಣೆ ಮಾಡ್ರಿ ಅಂತ ಹೋಗ್ತಿದ್ದ. ಅಲ್ಲಿ ಜೋಪಡಿ ಹೊರಗಿದ್ರಿ ಇವರಿಬ್ಬರು, ಹೋಗಿ ನಾನು ರಕ್ಷಣೆ ಮಾಡ್ರಿ ಅಂದ. ಅಷ್ಟೊತ್ತಿಗೆ ಹನುಮಂತ ಬಂದಿದ್ದ ಅಲ್ಲಿಗೆ. ಹನುಮಂತ ಬಂದಿದ್ದ, ನಾನು ನಮ್ಮ ತಂದೆ ತಾಯಿ ಭೇಟಿಯಾಗಿ ಹೋದ್ರಾಯ್ತು ಅಂತ ಆ ರಾಮ ಬಾಣ ತೊಗೊಂಡು ಹೊಂಟಿದ್ದವ ಅಲ್ಲಿಗೆ ಬಂದಿದ್ದ. ಬರೋದ್ರೊಳಗೆ ಏನಾಯಿತು ಅಂದ್ರೆ, ಇವ ಕಾಶಿರಾಜ ನಾನು ರಕ್ಷಣೆ ಮಾಡ್ರಿ ಅಂತ ಅಲ್ಲಿಗೆ ಹೋಗೋದ್ರೊಳಗಾಗಿ ಅವ್ರ ತಾಯಿ ಅಂಜನ ಮಾತು ಕೊಟ್ಟುಬಿಟ್ಲು, ನಿನ್ನ ಪ್ರಾಣವನ್ನ ನನ್ನ ಮಗ ರಕ್ಷಣೆ ಮಾಡ್ತಾನ ಅಂತ ಮಾತು ಕೊಟ್ಬಿಟ್ಲಾಕಿ. ಕೊಟ್ಟು ಏನು ಮಾಡಿದ್ಲು, ತೀರ್ಥ ಯಾತ್ರಕ್ಕೆ ಹೋಗಿಬಿಟ್ರು ಅವರಿಬ್ರು. ಇನ್ನು ಇವನಿಗೆ ಜವಾಬ್ದಾರಿ ಬಿತ್ತಲ್ಲ ಹನುಮಂತ, ರಾಮನ ಹತ್ರ ಹೋಗೋದು ಬಿಟ್ಟವ, ಕಾಶಿರಾಜನನ್ನ ರಕ್ಷಣೆ ಮಾಡಬೇಕು, ಅವನು ಪ್ರಾಣ ಉಳಿಸ್ಬೇಕಂತ. ಅಂದ ಬಳಿಕ ಅವ ಏನು ಮಾಡಿದ, ಸೀದಾ ವಿಶ್ವಾಮಿತ್ರ ಗೊತ್ತಾಯ್ತು, ರಾಮನ ಆಸ್ಥಾನಕ್ಕೆ ಹೋಗಿ ಅಂದ, ನೀನು ನನಗೆ ಗುರುದಕ್ಷಿಣೆಯಾಗಿ ಏನಾದರೂ ಕೊಡಬೇಕಲ್ಲ, ಅದಕ್ಕೆ ನೀನು ನನ್ನ ಕೆಲಸ ಮಾಡಬೇಕಂದ. ಏನು ಇಲ್ಲ, ಕಾಶಿರಾಜ ಹನುಮಂತನ ಆಶ್ರಯದೊಳಗದಾನ, ಅವನನ್ನು ತ್ರಾಸು ಕೊಟ್ಟನ, ತಪಸ್ಸು ಭಂಗ ಮಾಡ್ಯಾನ, ಅವನಿನ ನಾನು ಕೊಲ್ಲಬೇಕಾಗ್ಯದ, ಅದಕ್ಕೆ ನೀನು ಹೋಗಿ ಅವನನ್ನು ಕೊಂದು ಬರಬೇಕು ಅಂತ ಹೇಳಿದ. ರಾಮನಿಗೆ ಆಶ್ಚರ್ಯ, ಹನುಮಂತ ಅವನ ಆಶ್ರಯದೊಳಗದಾನ, ಈಗ ಹನುಮಂತನ ಜೊತೆ ಯುದ್ಧ ಮಾಡ್ಬೇಕಲ್ಲ, ತಾಯಿ ಆಜ್ಞೆ ಪಾಲಕಾಮ, ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು. ಹೋದ್ರು, ಇಲ್ಲ ನನ್ನ ತಾಯಿ ಮಾತು ಕೊಟ್ಟಾಳ ಕಾಶಿರಾಜನಿಗೆ ಪ್ರಾಣ ರಕ್ಷಣೆ ಮಾಡ್ತೀನಿ ಅಂತ, ಅದಕ್ಕೆ ನಾನು ಏನಾದ್ರೂ ಕಾಶಿರಾಜನನ್ನು ನಿಮಗೆ ಬಿಟ್ಟು ಕೊಡಂಗಿಲ್ಲ ಅಂತ. ಹಂಗಾದ್ರೆ ಯುದ್ಧ ಮಾಡಬೇಕಾಗ್ತದ. ಪರಮಾತ್ಮಗೆ ಚಿಂತಿ, ಅವನಂತ ಭಕ್ತ ಯಾರದಾರಿ ರಾಮಂದು, ಅಂಥ ಭಕ್ತನ ಕೊಲ್ಲಬೇಕಲ್ಲ ನಾನು. ಒಲ್ಲೆ ಅಂದ್ರೆ ಗುರುದ್ರೋಹಿ ಆಗ್ತೀನಿ, ಹ್ಞೂ ಅಂದ್ರೆ ಭಕ್ತನ ಕೊಲ್ಲಬೇಕು. ಚಿಂತೆ ಆಯ್ತು ಸೀತಾಗ. ಇದೇನಪ್ಪ, ತಂದೆ ಮಗನ ಜೊತೆಗೆ ಯುದ್ಧ ಪ್ರಾರಂಭ ಆಯ್ತಲ್ಲ, ಇದೆಂತ ದೃಶ್ಯ ನೋಡೋದು ಬಂತು ನಮಗ ಅಂತ ಬಹಳ ತ್ರಾಸಾಗಿ ಅಳುತ್ತಿದ್ರು. ರಣರಂಗಕ್ಕೆ ಬಂದ್ರು. ಎದುರಾಳಿ ಯಾರಿದ್ರಂದ್ರೆ ಕಾಶಿರಾಜ ಹನುಮಂತ ಇಬ್ರೇ. ಈ ಕಡೆ ಸೈನ್ಯ ತಗೊಂಡು ಬಂದಾನಲ್ಲ ರಾಮ ಲಕ್ಷ್ಮಣ, ಅವರೆಲ್ಲ ಸೈನ್ಯ ಬಂದದ. ಯುದ್ಧ ಯಾರು ಮಾಡಬೇಕು? ಲಕ್ಷ್ಮಣ ಸಿಟ್ಟು ಬಂತು. ಲಕ್ಷ್ಮಣ ಅಂತಾನ, ಹನುಮಂತ ಕಾಶಿರಾಜನನ್ನು ನಮಗೆ ಒಪ್ಪಿಸಿಬಿಡು. ನಾವು ಒಪ್ಸಂಗಿಲ್ಲ ಅಂತಾನ. ಅಂದ ಬಳಿಕ ಯುದ್ಧ ಮಾಡಕ್ಕೆ ಚಾಲೂ ಮಾಡಿಬಿಡ್ತಾರೆ. ಅವಾಗ ಹನುಮಂತ ಅಂತಾನ, ಯುದ್ಧ ನಿಮ್ಮೊಳಗೆ ಬೇಡ, ನನ್ನ ಪರಮಾತ್ಮನಿಗೆ ನನಗೆ ಯುದ್ಧ ಆಗಲಿ ಅಂದವ. ಯಾರು ನಮ್ಮ ಸಲುವಾಗಿ ಯಾರು ಜೀವ ಕಳ್ಕೊಳ್ಳೋದು ಬೇಡ, ನಿಮ್ಮ ಸೈನ್ಯ ನಿಮ್ಮ ಕಡೆ, ನಮ್ಮ ಸೈನ್ಯ ನಮ್ಮ ಕಡೆ. ಇವ್ರದ್ದು ವಾನರ ಸೈನ್ಯ ಇತ್ತಲ್ಲ, ಅವ್ರದ್ದು ಇತ್ತು ಇವ್ರದ್ದು ಇತ್ತು. ಇನ್ನು ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಹನುಮಂತ ಹೇಳಿದಂತ, ಹೆಂಗಾರ ಮಾಡ್ರಿ, ಒಟ್ಟು ನಾನು ರಾಮ ಇಬ್ರ ಯುದ್ಧ ಮಾಡೋರು, ನೀವು ಯಾರು ಬರೋದಿಲ್ಲ, ನೋಡ್ಕೋತ ನಿಂದರ್ರಿ ಅಂತ ಹೇಳಿದ್ರು. ಇನ್ನು ರಾಮಗೆ ಬಾಣ ಬಿಡ್ಬೇಕಲ್ಲ ಹನುಮಂತನಿಗೆ. ಕಾಶಿರಾಜ ಹೇಳಿದಂತ, ನೀ ಏನು ಚಿಂತೆ ಮಾಡಬೇಡ, ನಿಶ್ಚಿಂತವಾಗಿ ರಾಮನಾಮ ಜಪವನ್ನ ಮಾಡ್ತಾ ನಿಂತು ಬಿಡು ಅಂತ ಹೇಳಿದವ ಕಾಶಿರಾಜನಿಗೆ. ಅವನು ರಾಮ ಭಕ್ತ ಇದ್ದ, ರಾಮನಾಮ ಸ್ಮರಣೆ ಚಾಲೂ ಮಾಡಿದ. ಇವನಂತೂ ಹೃದಯದಲ್ಲಿ ಅಷ್ಟೇ ಅಲ್ಲ, ರೋಮದೊಳಗ ರಾಮನನ್ನ ತುಂಬಿಕೊಂಡ ಹನುಮಂತ. ರಾಮ ಬಾಣ ಬಿಡಬೇಕಂತ ಬಾಣ ತಗೋತಿದ್ದ, ಕೈ ನಡುಗುತ್ತಿದ್ವು ಅವನಿಗೆ. ವಿಶ್ವಾಮಿತ್ರ ಇಂದ ನಿಂತಿದ್ದ, ನನ್ನ ಮಾತು ಭ್ರಷ್ಟ ಆಗ್ತೀನಿ ಅಂತ ಅಂಗ ಪ್ರಚೋದನೆ ಮಾಡ್ತಿದ್ದ. ಬಾಣ ಬಿಡ್ಬೇಕಂತಿದ್ದ, ಕೈ ನಡಗಕತ್ತಿದ್ದು, ಹೆಂಗ ಕೊಲ್ಲಲಿ? ನಾನು ಎಷ್ಟೋ ಸಹಾಯ ಸಹಕಾರಗಳನ್ನ ಪಡೆದೀನಿ ಹನುಮಂತನಿಂದ, ಹೌದಿಲ್ರಿ? ಇವತ್ತು ಸೀತೆಯನ್ನ ತರಬೇಕಾದ್ರ, ಲಂಕಾವನ್ನ ಗೆಲ್ಲಬೇಕಾದ್ರ, ರಾವಣನ ಕೊಲ್ಲಬೇಕಾದ್ರ ಎಲ್ಲರ ಸೇವದಕ್ಕಿಂತ ಹನುಮಂತನ ಸೇವನೆ ಶ್ರೇಷ್ಠ ಅದ. ನೀವು ರಾಮಾಯಣ ಓದಿದ್ರೆ ಗೊತ್ತಾಗ್ತದ. ಮತ್ತು ಅಷ್ಟೆಲ್ಲ ಪರಮಾತ್ಮನ ಸಹಕಾರಿ ಶಿಷ್ಯನಾಗಿರ್ತಕ್ಕಂಥ ದಾಸ್ಯ ಭಕ್ತಿಯಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಪುಣ್ಯಾತ್ಮ ಅವನು ಹೆಂಗ ಕೊಲ್ಲಲಿ ಅಂತ ರಾಮನಿಗೆ ಚಿಂತೆ. ಗುರುಗಳು ನೀ ಯಾಕೆ ಕೊಲ್ಲವಲ್ಲಿ, ಗುರುವಿನ ಆಜ್ಞೆ ಯಾಕೆ ಪಾಲನೆ ಮಾಡುವಲ್ಲಿ ಅಂತ ರಾಮನಿಗೆ ಸಿಟ್ಟಿಗೆ ಬರಕತ್ತಿದ್ರು. ಬಾಣ ಬಿಡಬೇಕು ಕಾಶಿರಾಜನಿಗೆ ಅಂತಿದ್ದ.
ಒಟ್ಟ ಬಿಡೋದಾಗ್ಲಿಲ್ಲ. ಇನ್ನು ನಾನೇ ಕೊಲ್ತೀನಿ ಬಾ, ನಿನಗೆ ಆಗಂಗಿಲ್ಲ, ನೀ ದ್ರೋಹಿ ಇದ್ದಿ, ಗುರುದ್ರೋಹಿ ಅಂತ ಬೈದ ಬಳಿಕ ಇಲ್ಲ ಇಲ್ಲ ಏನೇ ಆಗಲಿ ಬಿಡಬೇಕು ಬಾಣ ಅಂತ ತಿಳ್ಕೊಂಡು ಬಾಣವನ್ನು ಪ್ರಯೋಗ ಮಾಡಿದ. ಹನುಮಂತ ನಿರಂತರವಾಗಿ ರಾಮ ಜಪವನ್ನ ಮಾಡಕಚ್ಚಿದ್ದ ಕಾಶಿರಾಜನಿಗೆ. ಯಾವಾಗ ರಾಮ ಬಾಣ ಬಿಟ್ಟ, ಯಾವತ್ತೂ ರಾಮನ ಬಾಣ ಫೇಲ್ ಆಗಿದ್ದಿಲ್ಲಂತ. ಎಂದೂ ರಾಮ ಬಾಣ ಒಮ್ಮೆ ಬಿಟ್ಟ ಅಂದ್ರೆ ಅದು ಏನು ಕೆಲಸ ಮಾಡ್ಬೇಕು ಅದು ಮಾಡೇ ಬರ್ತಿತ್ತಂತ. ಆ ತಾಕತ್ತು ರಾಮ ಬಾಣದಲ್ಲಿ, ಅಂತ ತಾಕತ್ತಿತ್ತು. ಯಾವಾಗ ಬಾಣ ಬಿಟ್ಟ, ಆ ಬಾಣ ಏನು ಮಾಡ್ತು ಅಂದ್ರೆ ಕಾಶಿ ರಾಜ ಹನುಮಂತ ಇರ್ತಕ್ಕಂಥ ಸ್ಥಾನಕ್ಕೆ ಹೋಗ್ತಿತ್ತು. ಯಾವಾಗ ಅಲ್ಲಿ ಹೋದ ಬಳಿಕ ಅದ್ರ ಸುತ್ತ ಏನಾಗ್ತಿತ್ತು ಅಂದ್ರೆ ರಾಮ ಮಂತ್ರದ್ದು ಏನೊಂದು ರಕ್ಷಾ ಕವಚ ಅವರನ್ನ ಕಾಪಾಡಕತ್ತಿತ್ತು. ಹೋಗ್ಲೇ ಇಲ್ಲ ಬಾಣ. ಆಶ್ಚರ್ಯ. ಬಾಣ ಅಲ್ಲಿ ತನ ಹೋದ್ರು ಕೂಡ ಏನು ಯಾರು ರಕ್ಷಣಾ ಮಾಡಕತ್ತಾರ ಇವ್ರನ್ನಂದ್ರೆ ರಾಮ ಮಂತ್ರ ನಿರಂತರವಾಗಿ ನುಡಿತಾ ಇದ್ದಾಗ ಆ ಮಂತ್ರವೇ ರಕ್ಷಾ ಕವಚವಾಯಿತಂತ. ಮಂತ್ರವೇ ರಕ್ಷಾ ಕವಚ ಆಯ್ತು. ಬೇಕಾದಷ್ಟು ಬಾಣಗಳನ್ನ ಬಿಟ್ಟ ರಾಮ, ಕರೆ ಅವ್ರಿಗೆ ಮಾತ್ರ ತಟ್ಲೇ ಇಲ್ಲ. ಕೊನಿಗಂತನ ಗುರುವಿನ ಹತ್ರ ಹೋಗಿ ಕತ್ತಿಯನ್ನ ಮುಂದಿಟ್ಟು ಹೇಳ್ತಾನ, ನನಗಂತೂ ಇಷ್ಟೆಲ್ಲ ಬಾಣ ಬಿಟ್ಟರು ಕೂಡ ಅವ್ರನ್ನ ಭೇದಿಸೋದಾಗ್ಲಿಲ್ಲ. ಅಂದ ಬಳಿಕ ನಿಮ್ಮ ಮಾತಿ ತಪ್ಪಿದೆ, ನನ್ನನ್ನು ನೀವು ಶಿರಚ್ಛೇದನ ಮಾಡ್ರಿ ಅಂತ ವಿಶ್ವಾಮಿತ್ರನಿಗೆ ಹೇಳಿದ ಬಳಿಕ ಬಗ್ಗಿ ನಿಂತ ರಾಮ. ಹನುಮಂತ ಅಳುತ್ತಿದ್ದ, ನನ್ನ ಸಲುವಾಗಿ ನನ್ನ ಪರಮಾತ್ಮ ಸಾಯ್ತಾನಲ್ಲ ಅಂತ. ಅವಾಗ ಪಾರ್ವತಿ ಪರಮೇಶ್ವರರು ಅಲ್ಲಿ ಪ್ರಕಟ ಆದರು. ಪಾರ್ವತಿ ಪರಮೇಶ್ವರರು ಪ್ರಕಟ ಆದ ಬಳಿಕ ಅವಾಗ ಅಂತಾನ ವಿಶ್ವಾಮಿತ್ರ, ನೀವು ಹನುಮಂತ ಗೆದ್ದ ಅಂತ. ಯಾಕಂತ ಕೇಳಿದ್ರ ಪರಮಾತ್ಮ ಹೇಳಿದಂತ, ದೇವಿ ಪಾರ್ವತಿಗೆ ರಾಮ ಮಂತ್ರದಲ್ಲಿ ಎಷ್ಟು ತಾಕತ್ತದ ಅಂತಕ್ಕಂಥ ಒಂದು ಸಂಶಯ ಬಂದಿತ್ತು. ನಿರಂತರವಾಗಿ ಪರಮಾತ್ಮ ರಾಮ ಮಂತ್ರವನ್ನ ನುಡಿತಿದ್ದ ಶಿವ ಅಂಥದ್ದೇನದ ರಾಮ ಮಂತ್ರದಲ್ಲಿ ಅಂತ ಆಕೆ ಒಳಗೆ ಸಂಶಯ ಬಂದಿತ್ತು. ರಾಮನ ಬಾಣ ಶ್ರೇಷ್ಠನೋ ರಾಮ ಮಂತ್ರ ಶ್ರೇಷ್ಠನೋ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡುವ ಸಲುವಾಗಿ ನಾವೀ ಎಲ್ಲ ಯುಕ್ತಿಯನ್ನ ಮಾಡಿದ್ವಿ. ಅದಕ್ಕೆ ಪಾರ್ವತಿಗೆ ಗೊತ್ತಾಯಿತು ರಾಮ ಮಂತ್ರದೊಳಗೆ ಅಗಾಧವಾಗಿರ್ತಕ್ಕಂಥ ಶಕ್ತಿ ಅದ, ರಾಮನಕ್ಕಿಂತ ರಾಮ ಬಾಣದೊಳಗ ಶಕ್ತಿ ಅದ ಅನ್ನುವುದನ್ನ ಪರಿಚಯ ಮಾಡೋ ಸಲುವಾಗಿ ನಾವು ಈ ಕೆಲಸ ಮಾಡಿದ್ವಿ ಅಂತ ಹೇಳಿದ ಬಳಿಕ ಅವಾಗ ಹನುಮಂತ ಬಂದ ನಮಸ್ಕಾರ ಮಾಡಿದ. ಇಲ್ಲ ತಪ್ಪಾಯಿತು ಅಂತ ರಾಮ ಅಂತ ಆಶ್ಚರ್ಯ ಆಯಿತು. ನನ್ನಲ್ಲಿಲ್ಲದ ಶಕ್ತಿ ನನ್ನ ನಾಮದೊಳಗೆ ಎಷ್ಟು ತಾಕತ್ತದಲ್ಲ, ರಕ್ಷಾ ಕವಚವಾಗಿ ಅವರನ್ನು ರಕ್ಷಣೆ ಮಾಡಕತ್ತದ ರಾಮ ಮಂತ್ರ ಅಂದ ಬಳಿಕ ಗೊತ್ತಾಯಿತು ಎಲ್ಲ ದೇವಾನು ದೇವತೆಗಳಿಗೆ. ಅದಕ್ಕಾಗಿಯೇ ಪರಮಾತ್ಮ ಹೃದಯದೊಳಗ ರಾಮನನ್ನು ಸ್ಥಾಪನೆ ಮಾಡಿಕೊಂಡು ರಾಮ ಮಂತ್ರವನ್ನು ಜಪ ಮಾಡ್ತಾನ ಅಂತ ಅರ್ಥ ಮಾಡಿಸ್ಕೊಟ್ರಂತ. ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರ, ಮಹಾತ್ಮರಂತರ ರಾಮ ಯುದ್ಧಾಗ ಎಷ್ಟು ಮಂದಿ ಉದ್ಧಾರ ಆಗ್ಯಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ರಾಮನ ನಂತರದೊಳಗ ಯಾರು ಆ ರಾಮ ಮಂತ್ರವನ್ನು ನಿರಂತರವಾಗಿ ಜಪ ಮಾಡ್ತಾರ ಅವರು ಕೂಡ ಎಷ್ಟೋ ಕೋಟಿ ಕೋಟಿ ಜನ ಇವತ್ತು ಉದ್ಧಾರ ಆಗಕತ್ತಾರ. ಆ ಶಕ್ತಿ ರಾಮ ಮಂತ್ರದೊಳಗದ ಅಂತ ಹೇಳಕತ್ತಾರ ಅವರು. ಶ್ರೀಕೃಷ್ಣ ಜಿ ಜಬ್ ಪೃಥ್ವಿ ಪರ್ ವಿರಾಜಮಾನತೆ तब जितने जीवों का उद्धार हुआ था उसी की तुलना में उनकी नाम से अनगिनित लोगों संसार सागर से पार कर गया. ಹಂಗ ಕೃಷ್ಣ ಪರಮಾತ್ಮ ಇದ್ದಾಗ ಕೂಡ ಎಂದು ಹುಟ್ಟಿದ ಅಂದಿನಿಡುಕೊಂಡು ನಿರಂತರವಾಗಿ ರಾಕ್ಷಸರನ್ನ ಸಂಹಾರ ಮಾಡಿದ, ಭಕ್ತರನ್ನ ಉದ್ಧಾರ ಮಾಡಿದ. ಆದ್ರೆ ಇವತ್ತು ನಾವು ಒಂದು ವೇಳೆ ಅದನ್ನು ನೋಡಾಕತ್ತಿದ್ವಿ, ಅಳತಿ ಮಾಡಿ ನೋಡಿದ್ವಿ ಅಂದ್ರ ಅಂದಿನಕ್ಕಿಂತ ಇಂದನೂ ಕೂಡ ಕೃಷ್ಣ ನಾಮಸ್ಮರಣೆಯಿಂದ ಉದ್ಧಾರ ಆಗಿರ್ತಕ್ಕಂಥ ಎಷ್ಟೋ ಜನರದರಪ್ಪ. ಅದಕ್ಕೆ ನಾಮ ಅಂತಕ್ಕಂಥದ್ದು ಬಡೇಶೆ ಬಡ ಪಾಪ, ಅದಕ್ಕೆ ರಾಮ ಮಂತ್ರ ಉದ್ಧಾರ ಮಾಡ್ತದಂತ ಹೇಳಿದ್ರು. ಬಡೇಶೆ ಬಡ ಪಾಪ ಕೌನ್ಸ ಹೈ, ಮತ್ತು ಪ್ರಶ್ನೆ ಮಾಡಿದವು ಎಲ್ಲದಕ್ಕಿಂತ ದೊಡ್ಡ ಪಾಪ ಯಾವುದದರಿ ಅಂತ ಕೇಳಿದ್ರ, ಈಶ್ವರಕ್ಕೆ ನಾಮಕ್ಕೆ ಪ್ರತಿ ನಿಷ್ಠಾಕ ಅಭಾವ. ಯಾರು ಪರಮಾತ್ಮನ ನಾಮದಲ್ಲಿ ನಿಷ್ಠಾ ಇಲ್ಲ ಅದೇ ದೊಡ್ಡ ಪಾಪ ನೋಡ್ರಿ ನಾವು ಮಾಡೋದು. ತಿಳಿತಾ? ಯಾವುದೇ ಮಂತ್ರವನ್ನ ನಂಬಿರಿ ಅಂದ್ರ ಅದ್ರೊಳಗೆ ನಮಗೆ ನಿಷ್ಠಾ ಬೇಕು ನಿರಂತರವಾಗಿ. ತಿಳಿತ್ರಿ? ಒಟ್ಟ ಅಳಿಗಾಡ್ಬಾರ್ದು ಆ ಮಂತ್ರವನ್ನ ಬಿಟ್ಟು. ನಿತರಾಮ್ ನಿಶ್ಚಯೇನವಾ ಸ್ಥಿತಿ ನಿಷ್ಠಾ. ಶಾಸ್ತ್ರ ಹೇಳ್ತದ ನಿಷ್ಠಾ ಅಂದ್ರೆ ಏನು? ನಿರಂತರವಾಗಿ ಅದರಿಂದ ವಿಚಲಿತ ಆಗ್ಲಾರ್ದಂಗ ಏನು ಇರ್ತೀವಿ ಅದು ನಿಷ್ಠಾ ಅಂತ ಹೇಳ್ತಾರೆ. ಹಂಗ
ಏನಿರಬೇಕಂತಾರ ಅವರು? ಯಾವುದು ದೊಡ್ಡ ಪಾಪ ಅದರಿ ಜಗತ್ತಿನೊಳಗ ಅಂದ್ರ ನಿನಗ ನಾಮ ಜಪದಲ್ಲಿ ನಿಷ್ಠ ಏನು ಇಟ್ಕೊಳಂಗಿಲ್ಲಲ್ಲ, ಇದೇ ದೊಡ್ಡ ಪಾಪ ಅದ ನೋಡು ಅಂದ್ರ ಅವ್ರು. ನಾಮ ಸಾಧನ ಸರಳ ಹೈ. ನಾಮಸ್ಮರಣೆ ಮಾಡೋದೇನು ದೊಡ್ಡ ಕಠಿಣ ಸಾಧನೆ ಅದ ಏನು? ಕುಂತಾಗ ನಿಂತಾಗ ಓದಾಗ ಬಂದಾಗ ಏನು ಮಾಡ್ತೀರಿ ಮಾಡ್ರಿ, ನಿರಂತರವಾಗಿ ಜಪ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ. ಮಂತ್ರ ಮಾಡ್ಬೇಕಾದ್ರ ಏನಾರ ದೇಶ ಕಾಲಗಳನ್ನು ನೋಡ್ಬೇಕಾಗ್ತದ. ನಾಮಸ್ಮರಣೆ ಮಾಡ್ಬೇಕಾದ್ರ ಯಾವಾಗೂ ಕೂಡ ನಾಮಸ್ಮರಣೆ ಮಾಡಕ್ ಬರ್ತದ. ಶ್ರೀ ಭಾಗವತ ಭಗವಾನ್ का नाम स्वरूप है, ಶ್ರೀಮದ್ ಭಾಗವತ का ಆಶ್ರಯ ಹಿ ನಾಮ का ಆಶ್ರಯ ಹೈ. ಅದಕ್ಕೆ ಈ ಭಾಗವತ ಅಂತಕ್ಕಂಥದ್ದೇನದ ಅಂದ್ರೆ ಪರಮಾತ್ಮನ ನಾಮ ಅದ. ಇದನ್ನು ಆಶ್ರಯ ಮಾಡಿಕೊಂಡ್ರಿ ಅಂದ್ರೆ ನೀವು ಉದ್ಧಾರ ಆಗ್ತೀರಿ. ಜೋ ಭಾಗವತ का ಆಶ್ರಯ ಲೇತಾ ಹೈ ವಹ ಭಗವಾನ್ ಬಂತಾ ಹೈ. ಯಾರು ಭಾಗವತದ ಆಶ್ರಯ ಮಾಡ್ತೀರಿ ನೀವು ಪರಮಾತ್ಮನೇ ಆಗ್ತೀರಿ. ಆತ್ಮದೇವ ಶ್ರೀ ಭಾಗವತ का ಆಶ್ರಯ ಲೇಕರ್ ದಶಮ ಸ್ಕಂದ का ಪಾಠ ಕರ್ತಾ ಥಾ. ಆತ್ಮದೇವ ಅಂತಕ್ಕಂಥ ಬ್ರಾಹ್ಮಣ ಏನು ಮಾಡ್ತಿದ್ದ ಅಂದ್ರೆ 10ನೇ ಸ್ಕಂದ ಬರ್ತದೆ ಇದ್ರೊಳಗೆ, ಭಾಗವತದೊಳಗ ನಿರಂತರವಾಗಿ ಇದರ ಪಠಣ ಮಾಡ್ತಿದ್ದ. ಕೇವಲ ದಶಮ ಸ್ಕಂದಕ್ಕೆ ಪಾಠ ಸೇಹಿ ಉಷೆ ಮುಕ್ತಿ ಮಿಲೀತಿ. ಅದರಿಂದ ಅವನಿಗೆ ಏನಾಯ್ತು ಆತ್ಮದೇವನಿಗೆ ಅಂದ್ರೆ ಮುಕ್ತಿ ಅಂತಕ್ಕಂಥದ್ದನ್ನ ಪ್ರಾಪ್ತಿ ಮಾಡಿಕೊಂಡ ಅಂತ ಹೇಳ್ತಾರ ಅವ್ರು. ಯದಿ ಸಂಸ್ಕೃತಕ ಜ್ಞಾನ ಹೋತೋ ಪ್ರತಿದಿನ ದಶಮ ಸ್ಕಂದಕ. ನೋಡ್ರಿ, ನಿಮಗೇನಾರ ಸಂಸ್ಕೃತ ಬಲ್ಲವ್ರು ಇದ್ರಿ ಅಂದ್ರ ದಿನ 10ನೇ ಸ್ಕಂದ ಬರ್ತದ ಭಾಗವತದೊಳಗ, ಅದನ್ನ ಪಾರಾಯಣ ಮಾಡ್ರಿ. ವಿಷ್ಣು ಸಹಸ್ರನಾಮ ಅಂತ ಬರ್ತಾವ, ಅದನ್ನ ಪಾರಾಯಣ ಮಾಡ್ರಿ. ಶಿವಮಹಿಮ್ನ ಸ್ತೋತ್ರ ಅಂತ ಸಂಸ್ಕೃತದೊಳಗದ, ಅದನ್ನು ಕೂಡ ನೀವೇನ್ ಮಾಡ್ರಿ ನಿರಂತರವಾಗಿ ಪಠಣ ಮಾಡಿದ್ರಿ ಅಂದ್ರ ಆ ಅರ್ಥಕ್ಕೆ ಜ್ಞಾನಕ್ಕೆ ಸಾತ್ ಕರೋ. ನೋಡ್ರಿ, ನಿರಂತರ ಹೆಂಗ ಮಾಡಬೇಕ್ರಿ ಅಂದ್ರ ಅರ್ಥದ ಜ್ಞಾನ ಮಾಡ್ಕೊಂಡು ಮಾಡ್ಬೇಕಂತಾರ ಅವ್ರು. ನಾವು ಹಂಗ ಸುಮ್ಮ ಮಂತ್ರ ಉಚ್ಚಾರ ಮಾಡಕ್ ಚಾಲು ಮಾಡಿಬಿಡ್ತೀವಿ. ಅದರ ಅರ್ಥ ಏನು? ಶಿವಮಹಿಮ್ನ ಸ್ತೋತ್ರ ಬರದಾನ ರಾವಣ, ಅದ್ರ ಅರ್ಥ ಏನದ ಅದನ್ನು ತಿಳಿದು ಓದಾಕತ್ತಿದ್ವಿ ಅಂದ್ರೆ ಅದು ನಮಗೆ ಪುಣ್ಯವನ್ನ ಕೊಡ್ತದ. ವಿಷ್ಣು ಸಹಸ್ರನಾಮದ ಅವುಗಳನ್ನು ಉಚ್ಚಾರ ಮಾಡ್ಬೇಕಂತಾರ ಅವರು. ಅರ್ಥಜ್ಞಾನ ಬಿನ ಕಿಯಾಗಯ ಪಾಠ ಅಧಮ ಪಾಠ ಹೈ. ನೋಡ್ರಿ, ಅರ್ಥ ಇರ್ಲಾರ್ದೆ ನೀ ಏನಾರ ಪಾಠ ಕಲಿಯಕತ್ತಿ ಓದಾಕತ್ತಿದ್ದಿ, ನೀ ಜಪ ಇವೆಲ್ಲ ಚರಿತ್ರೆ ಪರಿತ್ರೆ ಓದ್ತಾರಲ್ಲ, ಏನಾರ ಭಗವದ್ಗೀತಾ ಪಾರಾಯಣ ಮಾಡ್ತಾರ, ವಿಷ್ಣು ಸಹಸ್ರನಾಮ, ದೇವಿ ಪುರ ಏನೇನು ಮಾಡ್ತೀವಿ ಪಠಣ ಪಾಠಣಗಳನ್ನು ಅರ್ಥ ತಿಳಿದು ಮಾಡಬೇಕು. ಅರ್ಥ ಇರ್ಲಾರ್ದ ಮಾಡಿದೆ ಅಂದ್ರೆ ಅಧಮ ಪಾಠ ಅಂತ ಕರೀತಾರ ಅದಕ್ಕೆ. ಭಗವಾನ್ ಜಲ್ದಿ ಪ್ರಾಪ್ತ ನಹಿ ಹೋತಾ ಹೈ, वे जल्दी कृपा नहीं करते हैं क्योंकि आप इसके लिए ಕಷ್ಟ ಸಹನ್ ನಹಿ ಕರ್ತೆ ಹೈ. ನೋಡ್ರಿ, ಪರಮಾತ್ಮ ಯಾಕೆ ನಮಗೆ ಸರಳಾಗಿ ಸಿಗುವಲ್ಲ, ಪರಮಾತ್ಮ ಪ್ರಾಪ್ತಿ ಆಗಲಿಲ್ಲ, ನಮ್ಮ ಮೇಲೆ ಜಲ್ದಿ ಕೃಪಾ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ ಅಂತೀವಿಲ್ಲ ನಾವು. ಏನು ಮಾಡಿದ್ರಿ ದೇವ್ರು ಇಷ್ಟು ದಿನ ದುಡ್ಕೊಂಡ್ವಿ ಅಂತ, ಹೆಂಗೆ ಮಾಡ್ಬೇಕಂಗೆ ಮಾಡಿಲ್ಲ ನೀವು ಅಂತಾರ ಅವರು. ದೇವ್ರು ನಿನಗೆ ಒಲಿಬೇಕಾಗಿತ್ತು, ನೀನು ಕೃಪಾ ಮಾಡ್ಬೇಕಾಗಿತ್ತಂದ್ರೆ ನೀನು ಕಷ್ಟ ಏನಾರ ಪಟ್ಟಿ ಏನಪ್ಪ ದೇವ್ರ ಸಲುವಾಗಿ? ಪ್ರಪಂಚದ ಸಲುವಾಗಿ ಎಷ್ಟು ಕಷ್ಟ ಪಡಾಕತ್ತೀರಿ, ದೇವ್ರ ಸಲುವಾಗಿ ಏನಾರ ಕಷ್ಟಪಟ್ಟಿವೇನು ನಾವು? ಅಷ್ಟು ಸರಳಾಗಿ ಹೆಂಗೆ ಸಿಗಬೇಕ್ರಿ ದೇವರು? ಸಾಧ್ಯ ಅದ ಅದು? ಎಷ್ಟೋ ಮಂದಿ ಜನುಮ ಮುನಿ ಯತನಕರಾಯಿ, ಜನ್ಮಗಳನ್ನ ಪ್ರಯತ್ನ ಮಾಡಿದವರು ಅದಾರ ಮಹಾತ್ಮರು, ಅವ್ರಿಗೆ ಸಿಕ್ಕಿಲ್ಲ. ನಾವೆಲ್ಲರ ಒಂದಿನ 2 ದಿನ ದೇವ್ರಿಗೆ ಬರಕತ್ತಿದ ತಕ್ಷಣ ನಾವು ದೇವ್ರು ಸಿಕ್ಬಿಡ್ಬೇಕಂತ ಆಗ್ತದೇನ್ರಿ? ಅದು ಅಷ್ಟು ಸರಳ ಇಲ್ಲ ಅಂತ ಹೇಳ್ತಾರ ಅವರು. ಆಗಂಗಿಲ್ಲಪ್ಪ. ಜೀವ ಕಷ್ಟ सहन करने से करता था, भगवान की कृपा के लिए दुख सहन करो, सो स्वेच्छा से कष्ट सहन करता है, यह उसे ಯಮ ದುಃಖಿ ಕರ್ ನಹಿ ಸಕ್ತಾ. ನೋಡ್ರಿ, ಯಾರು ಪರಮಾತ್ಮನ ಸಲುವಾಗಿ ಕಷ್ಟಗಳನ್ನು ಸಹನ ಮಾಡ್ಕೋತಾರ ಅವನಿಗೆ ಯಮನೂ ಸಹಿತ ಕಷ್ಟ ಕೊಡಂಗಿಲ್ಲಂತ. ದೇವ್ರ ಸಲುವಾಗಿ ನಾವು ಕಷ್ಟವನ್ನು ಸಹನ ಮಾಡ್ಕೊಂಡ್ವಿ ಅಂದ್ರೆ ಅಂಥವ್ರಿಗೆ ಯಮನೂ ಸಹಿತ ಕಷ್ಟ ಕೊಡಂಗಿಲ್ಲ. ಆತ್ಮದೇವ ಆಸನ್ ಲಗಾಕರ್ 10-12 ಗಂಟೆ ಬೈಡ್ತಾ ತಾ. ನೋಡ್ರಿ, ಆತ್ಮದೇವ ಒಂದು ಆಸನದೊಳಗ ಒಂದಲ್ಲ 2 ಅಲ್ಲ 10-12 ತಾಸು ಕುಂದಿರ್ತಿದ್ದಂತ. ಕುಂತ ಜಾಗದ ಅರ್ಧ ತಾಸು ಕುಂಡ್ರಬೇಕಾದ್ರೆ ಕಷ್ಟ ಅರ್ಧದ್ ನಮ್ದು. ಯಾಕ್ರಿ ಎಷ್ಟು ಆಸನ ಚೇಂಜ್ ಆಕವು ಏನು ಹಿಂದಕ್ಕೆಲ್ಲ ನೋಡ್ತಿರಿಲ್ಲ ನೀವು. ದೇವಿ ಪುರಾಣ ಹೋದ್ರಿ ಎಷ್ಟು 10,000 ವರ್ಷ ತಪಸ್ಸು ಮಾಡ್ಯಾರ್ರಿ. ನಮ್ಗೆ 1 ತಾಸು ಪೂಜೆ ಆಗೋಲ್ತು, ಅರ್ಧ ತಾಸು ಆಗೋಲ್ತು. ಯಾವಾಗ ಬಿಟ್ಟಾರಪ್ಪ ಕಿರಿಕಿರಿ, ಯಾವಾಗ ಎದ್ದು ಓಡಿಲ್ಲ ಅನ್ನಂಗೆ ಆಗಿರ್ತೈತಿ ನಮ್ಗೆ, ಹೌದಿಲ್ರಿ? ಇಷ್ಟು ತ್ರಾಸ ಆಗ್ತದ. 10-12 ತಾಸು ಕುಂತ ಜಾಗದ ಕುಂದಿರ್ತಿದ್ದ ಆತ್ಮದೇವ. ಆಸನ್ ಪರ್ ಶಾಂತ ಚಿತ್ತ ಸೆ ಬೈಠಾ
ज्ञानियों के जो आनंद समाधि में मिलता है वह आनंद आपके भी कथा में मिलेगा. ನೋಡ್ರಿ, ಯಾವ ಆನಂದ ನೀವು ಶಾಂತ ಚಿತ್ತರಾಗಿ ಒಂದು ಆಸನದೊಳಗೆ ಕುಂತ್ರಿ ಅಂದ್ರ, ಯಾವ ಯೋಗಿಗಳು ಮುನಿಗಳು ಸಮಾಧಿ ಒಳಗ ಆನಂದವನ್ನು ಅನುಭವಿಸಕತ್ತಾರ, ಆ ಆನಂದ ನಿನಗೆ ಈ ಕಥಾ ಶ್ರವಣದಿಂದನೇ ಪ್ರಾಪ್ತಿಯಾಗುತ್ತದ. जिस लीला की यह कथा है वह प्रत्यक्ष ही हो रही है, ऐसा ಸೋಚೆಂಗೆ ತೋ ಆನಂದ ಮಿಲೇಗಾ. ನೋಡ್ರಿ, ಇದ್ರಾಗ ಏನು ಲೀಲೆಗಳು ಬರಾಕತ್ತವಲ್ಲ, ಪರಮಾತ್ಮನ ಲೀಲೆಗಳು ಈಗ ಪ್ರತ್ಯಕ್ಷವಾಗಿ ನಾವು ನಮ್ಮ ಕಣ್ಮುಂದ ನೋಡಾಕತ್ತೀವಿ ಅನ್ನುವಂಥ ಭಾವವನ್ನು ನಾವು ಮಾಡ್ಕೋಬೇಕಂತಾರ ಅವ್ರು. ಈ ಸದ್ಯ ನಡೆದವ ಈ ಘಟನೆಗಳು, ಇದ್ರೊಳಗೆ ಎಷ್ಟೋ ಕಥೆಗಳು ಬರ್ತಾವೆ, ಎಲ್ಲ ಮಹಾತ್ಮರು ಈ ಸದ್ಯ ಅದು ನಮ್ಮ ಕಣ್ಮುಂದ ನಡೆಯಕತ್ತದಪ್ಪ ಅನ್ನುವಂಥ ಭಾವದೊಳಗ ನೀ ಕಥಾಶ್ರವಣ ಮಾಡಿದಿ ಅಂತ ಕೇಳಿದ್ರೆ ನಿನಗೆ ಆನಂದ ಸಿಕ್ಕೇ ಸಿಗುತ್ತದ ಅಂತಾರ ಅವ್ರು. ಸೋಚೋ ಕಿ ಮೇರಾ ಮನ್ ಈಶ್ವರ್ ಮೇ ತದಾಕಾರ ಹೋ ಗಯಾ ಹೈ. ಅದಕ್ಕೆ ಮಾಡ್ತಾ ಹೋದಂಗ ಈಶ್ವರನೊಳಗ ನಿನ್ನ ಮನಸ್ಸು ತದಾಕಾರ ಆಗಿಬಿಡ್ತದ. ದೃಶ್ಯ ಮೇ ಸೆ ದೃಷ್ಟ ಹಟ್ ಜಾಯ್ और दृष्टा में स्थिर हो तो मन का निरोध होगा और आनंद प्रकटेगा. ನೋಡ್ರಿ, ಯಾವಾಗ ದೃಶ್ಯಗಳಿಂದ ದೃಷ್ಟ ಹೋಗಿಬಿಟ್ಟ ಅಂದ್ರ ಏನಾಗ್ತದ, ದೃಷ್ಟಾನೊಳಗ ಸ್ಥಿರವಾಗಿ ಆ ಮನಸ್ಸು ಉಳಿತ. ದೃಶ್ಯಗಳು ಓದುವ ಅಂದ್ರೆ ದೃಷ್ಟ ಇರ್ತಾನೇನಲ್ಲಿ, ದೃಷ್ಟನು ಹೋಗಿಬಿಡ್ತಾನ. ದೃಷ್ಟಗಳು ಓದುವ ಅಂದ್ರ ಮನಸ್ಸು ಏನಾಗಿಬಿಡ್ತದ, ಸ್ಥಿರ ಆಗ್ತದ, ಅಲ್ಲಿ ನಿರೋಧ ಆಗ್ತದ ಮನಸ್ಸು. ಅವಾಗ ಆನಂದ ಅಂತಕ್ಕಂಥದ್ದು ಪ್ರಕಟ ಆಗುತ್ತದ ಅಂತ ಹೇಳಿದ್ರು ಅವರು. ಗೋಕರ್ಣಕೋ ಲಗಾಕಿ ದುಂದುಕಾರಿಕ ವ್ಯವಹಾರ ಉಷೆ ಬಿ ಆಕ್ಷೇಪ ರೂಪ ಹೋಗಾತೋ ವಿಕ್ಷೇಪ ರೂಪ ಹೋಗಾತೋ ವಹ ಬಿ ಒನ್ಮೆ ಜಾ ಬಸ. ನೋಡ್ರಿ, ಅವ್ರು ಹೇಳ್ತಾರ, ಗೋಕರ್ಣ ಅವ್ರ ಅಪ್ಪಗಂತ ಕಳಿಸಿದ, ಅವ ಹೋಗಿ ಮುಕ್ತ ಆದ, ಇವನಿಗೂ ಕೂಡ ಸಹನ ಆಗಲಿಲ್ಲ. ಗೋಕರ್ಣಗ ಅವ್ರ ತಮ್ಮ ಮಾಡ್ತಕ್ಕಂಥ ವ್ಯವಹಾರ ಒಟ್ಟ ಸಹನ ಆಗಲಿಲ್ಲ. ಅವ ಅಂದ, ಇದು ವಿಕ್ಷೇಪಕ್ಕೆ ಕಾರಣ, ಅದನ್ನು ದುಃಖ ಕೊಡ್ತದಂತ ತಿಳ್ಕೊಂಡು ಅವನು ಕೂಡ ಮನೆ ಬಿಟ್ಟು ಹೋದ. ಏನಾಯಿತು ಅಂದ್ರೆ ಅಲ್ಲೇ ಕುಂತ್ಕೊಂಡು ತಾನು ಜಪ ತಪ ಮಾಡಾಕತ್ತಿದ. ಇದರ ದುಂದುಕಾರಿ ವೇಶ್ಯ ಓಂಕೆ ಪ್ರಸನ್ನ ರಕ್ನೆ ಕೇಲಿಯೇ ಚೋರಿ ಕರ್ನೆ ಲಗ. ನೋಡ್ರಿ, ಆ ವೇಶ್ಯರ ಸಹವಾಸವನ್ನ ಮಾಡಿರ್ತಕ್ಕಂಥ ದುಂದುಕಾರಿ ಅವ್ರನ್ನ ಖುಷಿ ಪಡಿಸೋ ಸಲುವಾಗಿ, ವೇಶ್ಯೆಯರನ್ನ ಖುಷಿ ಪಡಿಸೋ ಸಲುವಾಗಿ ಏನು ಮಾಡಾಕತ್ತಿ ಅಂದ್ರೆ ಕಳತನ ಚಾಲು ಮಾಡಿದೆವು. ಎಲ್ಲರ ಮನೆ ಹೋಗಿ ಕಳತನ ಮಾಡ್ಕೊಳ್ಳೋದು, ಅಲ್ಲಿರ್ತಕ್ಕಂಥ ರೊಕ್ಕ ರೂಪಾಯಿಗಳಂತಂದು ಅವ್ರಿಗೆ ಕೊಟ್ಟು ಖುಷಿ ಪಡಿಸ್ಕೋತ ಇದು ಪಾಪ ಕೆಲಸ ಮಾಡಾಕತ್ತಿತ್ತು. ಸೂತ ಜಿ ಸಾವಧಾನಿ ಕರ್ತೆ ಹೇ. ಸೂತ ಅದರದ ಲಕ್ಷ್ಯಾರ್ಥ ಹೇಳ್ತಾರೆ, ಸಾವಧಾನವಾಗಿ. ಜೀವ ಪ್ರತ್ಯೇಕ ಇಂದ್ರಿಯೋಂಕ ಸ್ವಾಮಿ ಹೈ. ನೋಡ್ರಿ, ಜೀವ ಪ್ರತಿ ಇಂದ್ರಿಯಗಳಿಗೆ ಏನದನ, ಅವನು ಸ್ವಾಮಿ ಅದನ. ಪರಂತು ಇಂದ್ರಿಯ ಜೀವ ಪರ್ ಪ್ರಭುತ್ವ ಜಮಾಲೆ और मनुष्य इंद्रियों के आधीन हो जाए तो ಜೀವನ ಕಲುಷಿತ ಹೋ ಜಾತಾ ಹೈ. ನೋಡ್ರಿ, ಆದ್ರೆ ಆ ಇಂದ್ರಿಯಗಳು ಜೀವನಲ್ಲಿ ಪ್ರಭುತ್ವವನ್ನ, ಜೀವನಕ್ಕಿಂತ ಅವೇ ದೊಡ್ಡವಾಗಿ ಕುಂತು ಅಂದ್ರ ತನ್ನ ಅಧಿಕಾರವನ್ನ ಚಲಾಸಕತ್ತಿದ್ದು ಜೀವನ ಮೇಲೆ ಇಂದ್ರಿಯಗಳು ಅಂದ್ರ ಮನುಷ್ಯ ಏನಾಗಿ ಬಿಡ್ತಾನ, ಇಂದ್ರಿಯಗಳ ಆಧೀನ ಆಗಿ ಬಿಡ್ತಾನವ. ಇಂದ್ರಿಯಗಳ ಆಧೀನ ಆದಂದ್ರ ಜೀವನ ಏನಾಗಿ ಬಿಡ್ತದ, ಕಲುಷಿತ ಆಗಿ ಬಿಡ್ತದ. ಮನ ಈಶ್ವರಕ್ಕೆ ಸಾತ್ ಮೈತ್ರಿ ಕರೆ ತಬಿ ಸುಖಿ ಹೋತಾ ಹೈ. ಯಾವಾಗ ಈ ಮನಸ್ಸು ಪರಮಾತ್ಮನ ಜೊತೆಗೆ ಪ್ರೇಮವನ್ನ ಬೆಳೆಸ್ತು ಅಂದ್ರ ಅವಾಗ ಏನಾಗ್ತಾನವ, ಸುಖಿ ಆಗತಾನ. ಈಶ್ವರ ಸೆ ಅಲಗ್ ಹೋನೆ ಪರ್ ವಹ ದುಃಖಿ ಹೋತಾ ಹೈ, ಜೀವ ಮಾತ್ರ ಮನಸ್ಸು ಸುಖ ಹೈ. ಅದಕ್ಕೆ ಅವ್ರ ಹೇಳ್ತಾರ, ಈಶ್ವರನನ್ನ ಬಿಟ್ಟು ಅಂದ ಅಂತ ಕೇಳಿದ್ರ ಅವನು ದುಃಖಿ ಆಗ್ತಾನ ತನ್ನ ಜೀವನದೊಳಗ. ದುಂದುಕಾರಿ ಅನಿಷ್ಟ ಮಾರ್ಗೋನ್ಸೆ ಅರ್ಥೋಪಾರ್ಜನ ಕರ್ ರಹ ಹೈ. ಆ ದುಷ್ಟನಾಗಿರ್ತಕ್ಕಂಥ ದುಂದುಕಾರಿ ಏನು ಮಾಡಾಕತ್ತಿದಂದ್ರ ಪಾಪದಿಂದ ಅರ್ಥವನ್ನ, ಸಂಪತ್ತನ್ನ ಅರ್ಜನೆ ಮಾಡ್ಕೋತ ಹೊಂಟ. ವಹ ರಾಜೇಕೆ ಮಹಲ್ ಮೇ ಚೋರಿ ಕರ್ನೆ ಗಯ. ನೋಡ್ರಿ, ಒಂದು ಸಲ ಏನು ಮಾಡಿದಂದ್ರ ರಾಜನ ಮನೆಗೆ ಹೋದಂತ ಕಳುವು ಮಾಡಾಕ. ಅಲಂಕಾರ ಆದಿ ಚುರಾಲಾಯ, ಅಲ್ಲಿರ್ತಕ್ಕಂಥ ಎಲ್ಲ ಅಲಂಕಾರವಾಗಿರ್ತಕ್ಕಂಥ ಆಭರಣಗಳನ್ನು ಕದ್ದು ತಂದ. ವೇಶ್ಯ ಓಂಕೋದಿಯ, ಆ ವೇಶ್ಯರಿಗೆ ಕೊಟ್ಟ, ಪ್ರಸನ್ನ ಆಗ್ತಾರಂತ. ವೇಶ್ಯಾಯೇ ಸೋಚತಿ ಹೈ ಕಿ ಯದಿ ಯಹ ಜೀವಿತ रहेगा तो हम किसी भी दिन ಪಕಡ್ ಜಾಯೇಗಾ. ನೋಡ್ರಿ, ಅವರೆಲ್ಲ ತಗೊಂಡ್ರ ಅವನ ಕೈಯಾಗಿಂದು ತಗೊಂಡು ವಿಚಾರ ಮಾಡಾಕತ್ತಿದ್ರು, ಇವ ಜೀವಂತ ಇದ್ದ ಅಂದ್ರ
ಎಂದರ ಒಂದಿನ ನಾವು ಸಿಕ್ಕ ಬೀಳುತ್ತೀವಿ ಅಂತ ವಿಚಾರ ಮಾಡಕತ್ತಿದ್ರು ಅವರು. ಅವನಿಂದ ಎಲ್ಲ ತಗೊಂಡ್ರು ಕರೆ, ತಗೊಂಡು ಇವ ಜೀವಂತವ ನಾವು ಇಡಬಾರ್ದು, ಇವನ್ನ ಇದ್ದ ಅಂದ್ರೆ ನಾವು ಸಿಕ್ಕಾಕೋತೀವಿ ಒಂದಿಲ್ಲ ಒಂದು ದಿನ ಅಂತ ತಿಳ್ಕೊಂಡು ಐಸಾ ಓನೆ ಪರ್ ರಾಜ ಹಮಾರ ಸಾರಾ ಧನ್ ಚೀನ್ ಲೇಂಗೆ. ನೋಡ್ರಿ ಹೆಂಗಾದ್ರೆ ಇವ ಸಿಗ್ತಾನ, ಸಿಕ್ಕಂದ್ರ ನಾವು ಸಿಕ್ಕೋಬೇಕಾಗ್ತದ. ರಾಜ ಏನು ಮಾಡ್ತಂದ್ರ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ವಾಪಸ್ ತಗೊಂಡು ಬಿಡುತ್ತಾನ ಅಂತ ತಿಳ್ಕೊಂಡು ಅವ್ರು ಶಾಯದ್ ಅವ್ರ ಬಿ ದಂಡ ಭುಗತ್ನ ಪಡೆಗ, ನಾವು ಕೂಡ ಶಿಕ್ಷೆಯನ್ನ ಅನುಭವಿಸ್ಬೇಕಾಗ್ತದಂತ ತಿಳ್ಕೊಂಡು ಸೊ ಇಶೆ ದುಂದುಕಾರಿ ಕೋಹಂ ಮಾರ್ಹಿ ಡಾಲೆ ತೋ ಅಚ್ಚಾ ರಹೇಗ ವಿಚಾರ ಮಾಡಕತ್ತಿದ್ರು ವೇಶ್ಯರು. ಇವನು ಕೊಂದ್ರೆ ಬಹಳ ಚಲೋ ಅನ್ನಕತ್ತಿದ್ರು ಅವರು. ಅವನಿಂದ ಎಲ್ಲ ತಗೊಂಡು ಅವನ್ನೇ ಕೊಲ್ಲಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಐಸಾ ಸೋಚಾಕೆ ಉನೋನೆ ದುಂದುಕಾರಿಕೋ ರಶೀಶೆ ಬಾಂಧ. ಏನ್ ಮಾಡಿದ್ರು, ಎಲ್ಲರೂ ಕೂಡಿ ಆ ದುಂದುಕಾರಿ ಅಂತಕ್ಕಂಥವನಿಗೆ ಕಟ್ಟಿದ್ರು. ಅವ್ರ ಕಂಬಕ್ಕ ಕಟ್ಟಿ ಅವರು ಉಸ್ಕೆ ಗಲೆ ಮೇ ಪಾಶಿ ಕಾ ಫಂದ ಡಾಲ. ನೋಡ್ರಿ ಅವಾಗ ಪಾಶಿ ಹಾಕಿದ್ರಂತ ಅವನಿಗೆ ಕುತ್ತಿಗೆ ಕೊಲ್ಲಬೇಕಂತ ತಿಳ್ಕೊಂಡು. ಫಿರ್ ಬಿ ದುಂದುಕಾರಿ ಮರ್ತಾನ ಹೈ. ಇದು ನೋಡ್ರಿ ಪಾಶಿ ಹಾಕಾಕತ್ತಾರ ಸಾಯಿಲಿ ಅಂತ ಸಾಯಿವಲ್ತಿದ್ರು. ಪಾಪಿಗಳು ಜಲ್ದಿ ಸಾಯಂಗಿಲ್ರಿ, ಪುಣ್ಯಾತ್ಮರು ಜಲ್ದಿ ಸಾಯ್ತೇವ್ ನೋಡ್ರಿ. ಬೇಕಾದ್ರೆ ಪಾಪಿಗಳಿಗೆ ಕೊಲ್ಲಬೇಕಂದ್ರೆ ಸಾಯಂಗಿಲ್ಲ ಅವು ಅಂತಿರಲ್ಲ. ಏನು ಪಾಪ ಮಾಡ್ಯದ ನೋಡ್ರಿ, ಎಷ್ಟು ಮರಗ್ತದ, ಇನ್ನ ಸಾಯವಲ್ತದ, ಸಾವ ಬರುವಲ್ತಂತ. ಹೌದ್ರಿ, ಒಳ್ಳೆಯವ್ರಿಗೆ ಸಾವು ಜಲ್ದಿ ಬರ್ತದ. ಅದಕ್ಕೆ ಅವ್ರ ಅಂತಾರ ಅತಿ ಪಾಪಿಗೆ ಮೃತ್ಯು ಬಿ ಜಲ್ದಿ ನಹಿ ಲೇತಿ ಓತಿ ಅಂತ. ಆ ಅತಿಯಾಗಿರ್ತಕ್ಕಂಥ ಪಾಪ ಯಾರು ಮಾಡ್ತಾರ ಅವನಿಗೆ ಜಲ್ದಿ ಸಾವ ಬರಂಗಿಲ್ಲ ಅಂತ. ವೇಶ್ಯಾವೋನೆ ಜಲ್ತೆ ಹುಯೇ ಅಂಗಾರ ದುಂದುಕಾರಿಕೆ ಮುಖಮೇ ಬರ್ದಿಯಾ. ನೋಡ್ರಿ ಏನ್ ಮಾಡಿದ್ರಂತ, ಇದು ಇಷ್ಟು ಇದಕ್ಕ ಪಾಶಿ ಹಾಕಿದ್ರು ಸಾಯ್ವಲ್ತಲ್ಲ, ಹೆಂಗ ಮಾಡ್ಬೇಕಂತ ನಿಗಿ ಕೆಂಡವನ್ನ ಬಾಯಾಗ ಹಾಕಿದ್ವಂತ ಸಾಯಿಲಿ ಅಂತ. ಎಷ್ಟರ ಪಾಪ ಮಾಡಿರ್ಬೇಕು ನೋಡ್ರಿ ಅವ. ಅದು ಏನ್ ಮಾಡಿದ್ರು, ಒಳಗೆ ಬಾಯಾಗ ಹಾಕಿದ್ರು, ಮಾರ್ಬಿಡಾಲ. ಯಾವಾಗ ಅಷ್ಟೆಲ್ಲ ಮಾಡಾಕತ್ತಿದ್ರು ಅವಾಗ ದುಂದುಕಾರಿ ಏನಾದ, ಸತ್ತ. ಪಾಂಚ ಇಂದ್ರಿಯ ಹಿ ಅಂತಕಾಲ ಮೇ ಜೀವಕ ಮಾರ್ತಿ ಹೈ ಹೇಳಿದ್ರು ಅವರು. ಯಾರು? ಈ ಪಂಚ ಇಂದ್ರಿಯಗಳೇ ವೇಶ್ಯರ ಅಂತ ಹೇಳ್ಕೊಂಬಂದರ್ಥ ತಾತ್ಪರ್ಯದೊಳಗ. ದುಂದುಕಾರಿ ದೃಷ್ಟಾಂತ ಹೇಳುವಾಗ ಹೇಳ್ಯಾರ ಅವರು. ದುಂದುಕಾರಿ ಅಂತಕ್ಕಂಥ ಜೀವ ಈ ಪಾಂಚ ವೇಶ್ಯರ ಸಹವಾಸ ಮಾಡಿದ ಇಂದ್ರಿಯಗಳ ಸಹವಾಸ, ಅದಕ್ಕೆ ಅವು ಏನಾದವು ಅಂದ್ರೆ ಒಂದು ದಿನ ಜೀವನನ್ನ ಕೊಂದು ಬಿಡುತ್ತಾವೆ ಇವು ಇಂದ್ರಿಯಗಳು. ಹೆಂಗ ಆ ವೇಶ್ಯರು ಆ ದುಂದುಕಾರಿಯನ್ನ ಪಾಶಿ ಹಾಕಿ ಅವ್ರು ಏನ್ ಮಾಡಿದ್ರು, ಆ ನಿಗಿ ಕೆಂಡ ಬಾಯಾಗ ಹಾಕಿ ಕೊಂದ್ರಲ್ಲ, ಹಂಗ ಈ ಜೀವಾತ್ಮನನ್ನ ಈ ಇಂದ್ರಿಯಗಳು ಸಹಿತ ಏನ್ ಮಾಡ್ತಾವು, ಕೊಂದೇ ಬಿಡ್ತಾವು ಅಂತಾರ ಅವರು. ಕಷ್ಟ ದೇತಿಯೇ, ಬಹಳ ಕಷ್ಟ ಕೊಡ್ತಾವ ಜೀವನಿಗೆ. ಅವರು ಉಸ್ ಸಮಯ ಜೀವ ತಡಪತಾ ಅವರು ಚಟಪಡ್ತಾ ಹೈ. ಅವಾಗ ಏನಾಗ್ತದೆ, ಜೀವ ಚಡಪಡಿಸ್ತಿರ್ತಾನೆ ನೋಡ್ರಿ. ಇಂದ್ರಿಯಗಳು ಬಹಳ ತ್ರಾಸಾಗಕತ್ತಿತ್ತು, ತ್ರಾಸ ಕೊಡ್ತಿರ್ತಾವಲ್ಲ, ಆ ಸಮಯದೊಳಗೆ ಜೀವ ಏನು ಮಾಡ್ತಾನ, ತಾಪವನ್ನು ಅನುಭವಿಸ್ತಾನ, ಚಡಪಡಿಸ್ತಾನ. ಅವರು ಉಸ್ಕೆ ಬಾದ್ ವೇಶ್ಯಾವೋನೆ ದುಂದುಕಾರಿಕೆ ಶರೀರಕ್ಕೋ ಪೃಥ್ವಿಮೆ ಗಾಡ್ದಿಯಾ. ಅವಾಗ ಅವ್ರು ಏನು ಮಾಡಿಬಿಟ್ರಂದ್ರೆ, ಸತ್ತ ಬಳಿಕ ಆ ದುಂದುಕಾರಿಯ ಶವವನ್ನ ಏನು ಮಾಡಿದ್ರಂದ್ರೆ ಆ ಭೂಮಿಯನ್ನ ಅಗದು ಅದ್ರೊಳಗೆ ಮುಚ್ಚಿ ಹಾಕಿಬಿಟ್ರು. ಉಶಿಕೆ ಶರೀರಕ್ಕ ಅಗ್ನಿ ಸಂಸ್ಕಾರ ಬಿ ವೇಶ್ಯಾವೋನೆ ನಹಿ ಕಿಯಾ. ಬ್ರಾಹ್ಮಣ ಇದ್ದಲ್ಲ ಅವ, ಬ್ರಾಹ್ಮಣರು ಸುಡ್ತಾರಲ್ರಿ, ಬ್ರಾಹ್ಮಣರು ಸುಡ್ತಾರ. ಆದ್ರೆ ಅದ್ರ ಶರೀರ ಏನು ಮಾಡಿದ್ರ ಅಂದ್ರ ಭೂಮಿಯಾಗ ಉಳಿದ್ರೆ ವಿನಃ ಅದನ್ನ ಯಾರು ವೇಶ್ಯರು ಕೂಡ ಅದನ್ನ ಸುಡಲೇ ಇಲ್ಲ. ಜಿಸ್ಕೆ ಚರಿತ್ರ ಕೋ ದೇಖ್ನೆ ಮಾತ್ರ ಹಿ ಸೆ ಗ್ರೀಣಾ ಹೋ ಜಾಯ್ ವಹ ಹಿ ಹೈ ದುಂದುಕಾರಿ. ನೋಡ್ರಿ, ಯಾರ ಚರಿತ್ರೆ ನೋಡಿದ್ರೇ ನಮಗೆ ಗ್ರೀಣ ಆಗ್ತದ, ದ್ವೇಷ ಬರ್ತದ, ಒಂಥರ ಅಸಹ್ಯ ಅನಿಸ್ತದಲ್ಲ, ಅವನೇ ಯಾರದನಿಲ್ಲಿ, ದುಂದುಕಾರಿ ಅದನ. ದುಂದುಕಾರಿ ಅಪನೆ ಕರ್ಮೋಂಕ ಕಾರಣ ಭಯಂಕರ ಪ್ರೇತ ಬನಾ ಹೈ. ನೋಡ್ರಿ, ಅವನು ಮಾಡಿರ್ತಕ್ಕಂಥ 1-2 ಪಾಪಗಳು ತಾಯಿ ತಂದೆಗೆ ತ್ರಾಸು ಕೊಟ್ಟ, ಸುತ್ತಮುತ್ತಿನ ಜನರಿಗೆ ತ್ರಾಸು ಕೊಟ್ಟ, ಎಷ್ಟೋ ಮಂದಿ ಕೊಂದ, ಕಳತನ ಮಾಡಿದ, ಎಲ್ಲರಿಗೂ ತ್ರಾಸು ಕೊಟ್ಟಿರ್ತಕ್ಕಂಥ ಆ ಪಾಪ ಅವನು ಏನು ಮಾಡಿತ್ರಿ ಅಂದ್ರ ಪ್ರೇತನನ್ನಾಗಿ ಮಾಡಿತು. ಏನಾದನ್ರಿ, ಅವ ಸದ್ಗತಿ ಸಿಗ್ಲಿಲ್ಲ ಅವನಿಗೆ, ಅದು ದೆವ್ವಾಗಿ ಕುಂತು ಪ್ರೇತ ಆಯ್ತದು. ಪ್ರೇತ ಬನಹೈ ಪಾಪಿ ಹಿ ಪ್ರೇತ ಬಂತ ಹೈ. ಪಾಪಿ ಜನರೇ ಏನಾಗ್ತಾವ್ರಿ, ದೆವ್ವ ಆಗ್ತಾವ. ಪ್ರೇತ ಅಂತಿರಲ್ಲ, ಏನ್ ಪ್ರೇತ ಈ ಕಾಡಾಕತ್ತದಪ್ಪ ಇದು ಅಂತಿರ್ತಿರಲ್ಲ, ಹಂಗ ಪ್ರೇತ ಅವರೇ ಹಾಕವ ಅಂತ. ಪಾಪಿ ತೋ ಯಮಪುರಿ ಮೇ ಬಿ ನಹಿ ಜಾ ಸಕ್ತಾ.
ಪಾಪಿಗಳು ಯಮಪುರಕ್ಕೂ ಹೋಗಂಗಿಲ್ಲ ಅಂತಾವ, ಇಲ್ಲೇ ತಿರುಗತಾವ. ಹಂಗ ವಹತೋ ಪ್ರೇತ ಹಿ ಓತಾಹಿ, ಅದಕ್ಕೆ ಅವಕ್ಕ ಏನಂತೀವಿ ನಾವು? ಯಾವ ಯಮಲೋಕಕ್ಕೆ ಹೋಗ್ಲಾರ್ದ ಇಲ್ಲೇ ತಿರುಗತಾವಲ್ಲ ಅವಕ್ಕನ ಏನಂತೀವಿ ನಾವು? ಪ್ರೇತ ಭೂತ ಅಂತ ಕರಿತೀವಿ. ಗೋಕರ್ಣನೇ ದುಂದುಕಾರಿಕೆ ಮೃತ್ಯುಕ ಸಮಾಚಾರ ಸುನಾ, ಪಾಪ ಅವನಿಗೆ ಗೋಕರ್ಣನಿಗೆ ಅವ್ರ ತಮ್ಮನ ಸುದ್ದಿ ಗೊತ್ತಾಯ್ತು, ಹಿಂಗ ಸತ್ತಾನಂತಕ್ಕಂಥ ಸುದ್ದಿ ಗೊತ್ತಾಗಿ ವಹ ಗಯಾ ನೋಡ್ರಿ, ಅವ ಎಲ್ಲಿ ಹೋದ ಅಂದ್ರೆ ಗಯಾ ಅಂತಕ್ಕಂಥ ಕ್ಷೇತ್ರಕ್ಕೆ ಹೋದ. ಉಸ್ನೆ ವಹ ದುಂದುಕಾರಿಕಿ ಶ್ರಾದ್ದ ಕ್ರಿಯಾ ಕಿ, ಅವ ಏನು ಮಾಡಿದ? ಮತ್ತಿನ ಅಣ್ಣನೇ ಅದಾನ, ತಮ್ಮನೇ ಅದಾನ, ಅವನ ಶ್ರಾದ್ದ ಯಾರು ಮಾಡ್ಬೇಕು? ಅಪ್ಪಂತೂ ವನವಾಸಕ್ಕೆ ಹೋದ, ತಾಯಿ ಅಂತೂ ಅದೇನು ತಾಯಿ ಇದ್ರೂ ಇಲ್ದಂಗದ, ಇನ್ನೇನು ಮಾಡ್ಬೇಕಪ್ಪ? ಅವನ ಅಂತ್ಯ ಸಂಸ್ಕಾರಕ್ಕರ ನಾವು ಹೋಗ್ಲಿಲ್ಲ ಅಂತ ತಿಳ್ಕೊಂಡು ಗಯಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಏನು ಮಾಡಾಕತ್ತಿದಂದ್ರೆ ಶ್ರಾದ್ದ ಮೊದಲಾಗಿರ್ತಕ್ಕಂಥ ಕ್ರಿಯೆಗಳನ್ನು ಮಾಡಕ್ಕೆ ಹೊಂಟಾನ ಅಂತ ಹೇಳಿದರು. ಇನ್ನು ಮುಂದೆ ಏನಾಗ್ತದ ಅಂತ ಮತ್ತೆ ಯಾವಾಗ ಆಗ್ತದ ಅವಾಗ, ಯಾಕೆ ಶ್ರಾವಣ ಮಾಸ ಚಾಲು ಆಯ್ತಲ್ಲ, ನಾಳೆ ದಿವಸ ಅಮಾವಾಸ್ಯದ ಪೂಜೆ ಇರ್ತದ, ಅದಕ್ಕೆ ನಾಮಸ್ಮರಣೆ ಕೆಲಸ ಇರ್ತದ. ಇಲ್ಲಿ ತನಕ ಕೇಳಿದ್ರಿಲ್ಲ, ನಾಮಸ್ಮರಣೆ ಮಾಡಲೇಬೇಕು ಅಂತ ಹೇಳಕತ್ತಾರ ಅವರು. ನಾಮಸ್ಮರಣೆ ಎಷ್ಟು ಶ್ರೇಷ್ಠದ ಅಂದ್ರೆ ಅವರು ಆ ಪರಮಾತ್ಮನಿಗಿಂತ ಪರಮಾತ್ಮನ ನಾಮ ಶ್ರೇಷ್ಠ. ಎಷ್ಟಂದ್ರೂ ಕಡಿಮೆನೇ ಪರಮಾತ್ಮನ ನಾಮವನ್ನು ನಿರಂತರವಾಗಿ, ಅದಕ್ಕೆ ಏನು ಮಾಡ್ತೀರಿ, ದಿನ ಎಷ್ಟೋ ಆದಷ್ಟು ಮಂತ್ರವನ್ನು ಅಂತೀವಿ. ಅಮಾವಾಸ್ಯೆಗೊಮ್ಮೆ ಇಲ್ಲಿ ಏನು ಲಿಂಗದ ಅಭಿಷೇಕ ಮಾಡಿ ಆನಂತರದೊಳಗೆ ಪತ್ರಿಯನ್ನು ಏರಿಸ್ತಾ ನಾಮಸ್ಮರಣೆ ಕಾರ್ಯಕ್ರಮ ನಾಳೆ ದಿವಸ. ನಾಡ್ದ ಏನಿರ್ತದ್ರಿ ಅಂತ ಕೇಳಿದ್ರೆ ಶ್ರಾವಣ ಮಾಸದ ಕಾರ್ಯಕ್ರಮ ಸದ್ಗುರು ಅಪ್ಪಾಜಿಯವರು ಆಗಮಿಸಿದಾರ. ಅದಕ್ಕೆ ಪ್ರತಿದಿನ ಒಂದೊಂದು ವಿಷಯಗಳನ್ನು ಆಧರಿಸಿ ನಿಮ್ಮೆಲ್ಲರಿಗೂ ಮನ ಮುಟ್ಟುವಂತೆ, ಮಹಾತ್ಮರು ಸಿಗದೆ ದುರ್ಲಭ, ಸಿಕ್ಕರೆ ಬಹುಲಾಭ. ಎಷ್ಟು ಲಾಭ ತೊಗೊಳಕತ್ತೀರಿ, ನಿಮ್ಮಟ್ಟು ಲಾಭ ಯಾರು ತೊಗೊಂಡೇ ಇಲ್ಲ ಇಲ್ಲಿ ತನಕ, ಹೌದಿಲ್ರಿ? 3-4 ತಿಂಗಳ ನಿರಂತರವಾಗಿ ಅಧ್ಯಾತ್ಮದ ಚಿಂತನೆ. ಹೇಳಿದ್ದೇ ಹೇಳಿ, ನೀವು ಕೇಳಿದ್ದೇ ಕೇಳ್ರಿ, ತಿಳಿತಿಲ್ರಿ. ಎಷ್ಟು ಕೇಳಿದ್ರೂ ಹೊಸದೇ ಇರ್ತದದು, ನೀವು ಹೊಸದಾಗಿ ಮಾಡ್ಕೋಬೇಕೆ. ಇದು ಕೇಳಿದ ಕತಿ ಅದ, ಇದು ಕೇಳಿದ್ದದ ಹಂಗೆ ಅನ್ನೋದಿಲ್ಲ. ಮತ್ತು ಉಂಡದ್ದು ಉಂಡಿರಿಲ್ಲ, ನೋಡಿದ್ದೇ ನೋಡಿರಿಲ್ಲ, ಹಂಗೆ ಕೇಳಿದ್ದೇ ಕೇಳ್ರಿ ಅಂತ. ಕೆಟ್ಟದರ ಆಗಂಗಿಲ್ಲಲ್ಲ, ಒಳ್ಳೇದು ಕೇಳಿದ್ದೇ ಕೇಳಿದ್ರು ಪುಣ್ಯನೇ ಬರ್ತದ್ರಿ. ಸದ್ಗುರುನಾಥ ಏನು ಹೇಳ್ತಾನ, ಅವನು ಹೇಳಿಕೆನೇ ಬೇರೆ, ತಿಳಿತ್ರಿ? ಏನು ನುಡಿದರ ಅದುವೇ ಗೂಢ ನಿಗಮಾಭಿಪ್ರಾಯ ಮದಕ್ಕುಂ. ನಿಜಗುಂಡ್ರು ಸದ್ಗುರುನಾಥ ಏನು ಮಾತಾಡ್ತಾನ ಅದೊಂದು ರಹಸ್ಯದ ಮಾತೇ ಇರ್ತದ, ಅದರಿಂದ ನಿನ್ನ ಉದ್ಧಾರ ಇದ್ದೇ ಇರ್ತದ. ಅದಕ್ಕೆ ಅವ್ರು ಏನು ಹೇಳ್ತಾರ, ಅವ್ರ ಬಾಯಿಂದ ಬರ್ತಕ್ಕಂಥದ್ದು ಅದು ಮಾತಲ್ಲಪ್ಪ, ಅದು ಮಂತ್ರ. ನನ್ನ ಕಲ್ಯಾಣಕ್ಕಾಗಿ ಭಗವಂತ ಅವ್ರ ಹೃದಯದೊಳಗೆ ಕುಂತು ನಮ್ಮ ಸಲುವಾಗಿ ನುಡಿಸಾಕತ್ತಾನ ಅಂತಕ್ಕಂಥ ಭಾವದಿಂದ ಈ ಪ್ರವಚನ ಪುರಾಣಗಳನ್ನು ನಾವು ಕೇಳಿದ್ವಿ ಅಂದ್ರೆ ನಾವು ಕೂಡ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳಕ್ಕೆ ಬರ್ತದ. ಅಂಥ ಅವಕಾಶ ಶ್ರೇಷ್ಠವಾಗಿರ್ತಕ್ಕಂಥ ಶ್ರಾವಣ ಮಾಸ ನಾಳೆಯಿಂದ ಪ್ರಾರಂಭ ಆಗುತ್ತದ. ಅದಕ್ಕೆ ತಾವೆಲ್ಲರೂ ಕೂಡ ಪ್ರತಿನಿತ್ಯ ನೀವಷ್ಟೇ ಬರಬೇಡ್ರಿವ, ಒಂದು ತಿಂಗಳರ ಬಾ ಅನ್ರಿ, ಮುಂದೆ ಹೆಂಗಾರ ಆದಿತ್ತು, ಮುಂದೆ ಮತ್ತೆ ನಮಗಾರ ಇದ್ದದ್ದೇ ಇರ್ತದ. ಅದು ಒಂದು ತಿಂಗಳರ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯೊಳಗೆ ಬರ್ರಿ. ಯಾರೋ ಪುಣ್ಯಾತ್ಮರು ದಿನನಿತ್ಯ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ಒಪ್ಕೊಂಡಾರ. ಯಾರು ಮಾಡಿಸ್ತಾರೋ, ಯಾರ್ದನ್ನ ಎಲ್ಲರ ಬಾಯಾಗ ಬೀಳ್ತದೋ ಗೊತ್ತಿಲ್ಲ. ಅವ್ರೇನು ಕೊಡಂಗಿಲ್ಲ, ಕರೆ ಪರಮಾತ್ಮ ಕೊಟ್ಟನಂತ ಕೊಡೋ ಭಾವನೆ ಬಂದದ. ಬುದ್ಧಿ ಕೊಟ್ಟವನು ಪರಮಾತ್ಮನೇ, ಕೊಡಬೇಕಂತಕ್ಕಂಥ ಭಾವ ಅದ ಅಂದ್ರೆ ಕೊಡ್ತಾರ, ಇದ್ದವರೇ ಕೊಡ್ತಾರಂತ ಹಿಂಗೇ ನಿಯಮ ಇಲ್ಲಲ್ಲ. ದಾನ ಯಾರು ಮಾಡ್ತಾರ? ಪುಣ್ಯ ಇದ್ದವರೇ ದಾನ ಮಾಡ್ತಾರ, ತಿಳಿತಿಲ್ರಿ? ಎಷ್ಟೋ ದಾನಿಗಳು ಧನ ದಾನವನ್ನು ಮಾಡಾಕತ್ತೀರಿ. ಇನ್ನು ಎಂದು ಶ್ರಾವಣಿತ್ತು 15 ದಿನದಿಂದನೇ ಪ್ರಾರಂಭ ಮಾಡಿದಿರಿ. ನಿಮ್ಮೆಲ್ಲರ ಭಾಗ್ಯ ಅದ. ಅಂತ ಸದ್ಗುರುಗಳು ಕೂಡ ಈ ಶ್ರೀಮಠದಲ್ಲಿ ಇರ್ತಾರ, ಪ್ರವಚನ ಹೇಳುತ್ತಾರ. ನಿಮ್ಮೆಲ್ಲರಿಗೂ ಕೂಡ ಪುಣ್ಯವನ್ನು ಕೊಡಬೇಕು ಅಂತ ತಿಳ್ಕೊಂಡನೇ ಮಹಾತ್ಮರ ಸಂಕಲ್ಪದ. ಅದಕ್ಕೆ ತನು ಮನ ಧನದಿಂದ ಸೇವಾ ಮಾಡ್ರಿ. ಬರೀ ಪ್ರಸಾದನೆ ಮಾಡಿಸ್ಬೇಕಂತ ಹಿಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ನಮ್ಮ ಮಂದಿ ತಲೆಯಾಗ ಬರೀ ಅದೇ ಇರ್ತದೆ, ಬರೀ ಅನ್ನದಾನ ಒಂದೇ ಇರ್ತೈತೆ ಏನು ಮಾಡಿದಾಗ, ಮತ್ತೇನು ಖರ್ಚು ಇರಂಗಿಲ್ಲ ಏನ್ರಿ? ಎಷ್ಟು ಖರ್ಚು ಇರ್ತಾವೆ? ನೀವು 1-2 ಮಕ್ಕಳು ನಿಮ್ಮ, ಹೌದಿಲ್ಲ? ಈಗರ ಒಂದ ಮಕ್ಕಳ ಇರಲಿ 2 ಮಕ್ಕಳು ಭಾಳ, ಅವು 2 ಅದು ಭಾಳ. 2 ಮಕ್ಕಳು ಗಂಡ ಹೆಂಡ್ತಿ ಇದ್ರೆ ತಿಂಗಳಿಗೆ ಎಷ್ಟು ಖರ್ಚಾಕೈತಿ ನಿಮ್ಮದು? ಎಷ್ಟು ಖರ್ಚಾಕೈತ್ರಿ? ನೀವು ಒಂದು ಸಲ ಸಂತಿ ಮಾಡಿ ನೋಡ್ರಿ. ನೀವು ಸುಮ್ಮ 4 ಮಂದಿಗೆ ಎಷ್ಟು ಖರ್ಚಾಗ್ತದಪ್ಪ ಒಂದು ತಿಂಗಳಿಗೆ, 1 ವಾರಕ್ಕೆ.
ಮತ್ತು ಮಠ ಅಂದ್ರೆ ಏನಿರ್ತೈತೆ, ಅದೇನು ಇಬ್ರು ಮೂವರು ಇಟ್ಟೇ ಇರ್ತಾರೆ ಏನಲ್ಲಿ? ಮತ್ತೆ ಎಲ್ಲರೂ ಬರ್ತಾರೆ ಅಲ್ಲ, ಎಷ್ಟೋ ಮಂದಿ ಭಕ್ತರು ಬರ್ತಾರ ಹೋಗ್ತಾರ, ಖರ್ಚು ಎಷ್ಟು ಆಗ್ತಿರ್ಬೇಕು? ನಮ್ಮಂತೆ ಪರರನ್ನ ಬಗೆದು ಕಲ್ಕೋಬೇಕಂತ ತಿಳಿತಿಲ್ರಿ. ನಾವ್ ಹೆಂಗ ನಮ್ಮ ಸಂಸಾರ ಮಾಡ್ತೀವಿ, ನಮಗಿಂತ ಅವ್ರದ್ದು ದೊಡ್ಡ ಸಂಸಾರ. ಎಷ್ಟು ಸಂಸಾರ? ಇಡೀ ಜಗತ್ತೇ ಅವ್ರದ್ದು ಇರ್ತದ. ಬರೀ ನಾವು ನಿಮ್ಮ ಮನೆ 4 ಮಂದಿ ಇದ್ರಲ್ಲ, ಅವ್ರ ಇಡೀ ಜಗತ್ತೇ ಅವ್ರ ಮಕ್ಕಳು ಇರ್ತದ, ಅವ್ರ ಸಂಸಾರ ಇರ್ತದ. ಅಂದ ಬಳಿಕ ಎಲ್ಲಾ ತರದ ವ್ಯವಸ್ಥೆಗಳಿರ್ತಾವ. ನಾವು ಬರೀ ದಾನ ಅನ್ನದಾನ ನಾವು ಕೊಡ್ತೀವಿ, ನೀವು ಕೊಡ್ತೀವಿ, ಅದೇ ರೊಕ್ಕನೇ ಕೊಟ್ರೆ ಮತ್ತೊಂದು ಉಪಯೋಗಕರ ಬರ್ತದಲ್ಲ ಮಹಾತ್ಮರಿಗೆ. ಒಂದೇ ತರ ಇರಂಗಿಲ್ಲ, ಎಲ್ಲಾ ತರ ವ್ಯವಸ್ಥೆ ಮಾಡ್ಬೇಕಾಗ್ತದ. ಈ ನಾಳೆ ಏನಿರ್ತದ ಕಾರ್ಯಕ್ರಮ ಬರೀ ಇಷ್ಟೇ ಇಲ್ಲ, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷ ತಾವೆಲ್ಲ ಮಾಡುವಂಗ ಏನು ಮಾಡ್ತೀರಿ? ತೆಪ್ಪೋತ್ಸವ ಕಾರ್ಯಕ್ರಮ ಇರ್ತದ. ಎಷ್ಟೋ ಮಂದಿ ಮಹಾತ್ಮರು ಇರ್ತಾರ, ಭಜನಾ ಮಂಡಳದವ್ರು ಬಂದಿರ್ತಾರ, ಅವರೆಲ್ಲರಿಗೂ ಖರ್ಚು ವೆಚ್ಚಗಳು ಇರ್ತಾವು. ಅವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಯಾರು ದಾಸೋಹ ಮಾಡ್ತಾರ ಮಾಡವಲ್ರಕ್ಕ, ನಮಗೆ ಯಾವಾಗಾರ ಸಿಕ್ಕಿತ್ತ. ಆದ್ರೂ ಕೂಡ ಮತ್ತೊಂದು ದಾಸೋಹ ಅದಲ್ಲ, ಬರೀ ಅನ್ನ ದಾಸೋಹ ಅಷ್ಟೇ ಅಂತ ಇಲ್ಲ. ವಸ್ತ್ರ ದಾಸೋಹ ಇರ್ತದ, ವಿದ್ಯಾ ದಾಸೋಹ ಇರ್ತದ, ಧನ ದಾಸೋಹ ಇರ್ತದ. ಒಂದೇ ತರದ ದಾಸೋಹ ಅಂತ ಹಿಂಗ ಕಲ್ಪನಾ ಮಾಡಬೇಡ್ರಿ. ನಾನಾ ತರದ ದಾಸೋಹಗಳನ್ನು ಕೂಡ ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾವು. ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯವನ್ನ ತಂದು ಕೊಡೋದ್ರಿಂದ ತಾವೆಲ್ಲರೂ ಕೂಡ ನಿಮಗೆ ಆ ದಾಸೋಹ ಮಾಡೋರು ಮಾಡವಲ್ರಕ್ಕ, ಉಳಿದವರು ನಿಮ್ಮ ಶಕ್ತಿ ಅನುಸಾರವಾಗಿ ಏನದ ನಮ್ಮ ಹತ್ರ ಭಗವಂತ ಕೊಟ್ಟಾನ ಅದರೊಳಗೆ ಪುಣ್ಯವನ್ನ ಗಳಿಸ್ಕೋಬೇಕು. ಸಮಸ್ತ ಇಂದ್ರಿಯಗಳಿಂದ ಪುಣ್ಯವನ್ನ ಮಾಡ್ಲಿಕ್ಕಾಗಿನೇ ನಮಗೆ ಶ್ರಾವಣ ಮಾಸ ಅಂತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ತಿಂಗಳವನ್ನ ಪರಮಾತ್ಮ ಪ್ರದಾನ ಮಾಡಿದಾನ. ಅದಕ್ಕೆ ತಾವೆಲ್ಲರೂ ಕೂಡ ಅದರ ಲಾಭವನ್ನ ತಗೊಳ್ರಿ. ತನು ಮನ ಧನದಿಂದ ಸೇವೆಯನ್ನ ಮಾಡಿ ಸದ್ಗುರುನಾಥನ ಕೃಪೆಗೆ ತಾವೆಲ್ಲರೂ ಪಾತ್ರರಾಗ್ರಿ ಅಂತ ಸದ್ಬುದ್ಧಿಯನ್ನ ಸಿದ್ಧಾರೂಢಪ್ಪ ಮಹಾಲಿಂಗೇಶ್ವರರು ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ನನ್ನ 2 ತೊದಲು ನುಡಿಗಳನ್ನು ಸದ್ಗುರುನಾಥನ ಅಡಿದಾವರಿಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.